ಹರೇ ಕೃಷ್ಣ. ಇವತ್ತು ಎಕ್ಸ್ಟ್ರಾ ನಮಗೆ ಜಾಸ್ತಿ ಭಕ್ತರು ಸೇರ್ಕೊಂಡಿದ್ದಾರೆ ಶ್ರವಣ ಮಾಡೋದಕ್ಕೆ. ಸೊ ಹೋದ್ವಾರ ಯಾವ ಶ್ಲೋಕ ಮಾಡಿದ್ವಿ? ಹಾಗೆ ಕ್ಲೋಸ್ ಮಾಡಿ, ಮುಂದೆ ಮಾಡಿ. ಯಾವುದು? 3.27. ಯಾವುದು ಶ್ಲೋಕ? ಯಾವ ಶ್ಲೋಕ ಮಾಡಿದ್ದು? ಪ್ರಕೃತೆ ಕ್ರಿಯಮಾಣಾನಿ. ಓಕೆ, ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಅಹಂಕಾರದಿಂದ ವಿಮೂಢನಾಗಿರೋನು. ಅಹಂಕಾರ ವಿಮೂಢಾತ್ಮ. ಅಹಂಕಾರ ಅಂದರೆ ಏನೋ ಅಹಂಕಾರ? ಪ್ರಭುಗಳು ಹೇಳಿದ್ರು ಎರಡು ಥರ ಅಹಂಕಾರ ಇದೆ. ಒಂದು ನಿಜವಾದ ಅಹಂ ಮತ್ತು ಇನ್ನೊಂದು ಸುಳ್ಳು ಅಹಂ. ಅಹಂ ಅಂದರೆ ಅಸ್ತಿತ್ವ, ನಾನು ಇದ್ದೀನಿ ಅನ್ನೋದು ಅಸ್ತಿತ್ವ. ಸೊ ಅದು ಅಹಂ. ಸೊ ಅಹಮ್ಮು ಸುಳ್ಳು. ಅಹಂ ಇಲ್ಲದೆ ಇರೋದಕ್ಕಾಗಲ್ಲ ನಾವು, ಅಹಂ ಇರಲೇಬೇಕು. ಅಹಂ ಅಂದರೆ ನಾನು ಅಸ್ತಿತ್ವದಲ್ಲಿದ್ದೀನಿ, ಎಕ್ಸಿಸ್ಟೆನ್ಸ್, ದಟ್ ಐ ಎಕ್ಸಿಸ್ಟ್, ಅದು ಅಹಂ. ಆದರೆ ಎರಡು ಥರದ ಅಹಂಕಾರ ಇದೆ. ಒಂದು ನಿಜವಾದ ಅಹಂಕಾರ, ಇನ್ನೊಂದು ಸುಳ್ಳು ಅಹಂಕಾರ. ನಿಜವಾದ ಅಹಂಕಾರ ಅಂದರೆ ನಾನು ಆತ್ಮ, ನಾನು ಭಗವಂತನ ಸನಾತನ ಸೇವಕ, ಅವನಿಗೆ ಸೇವೆ ಮಾಡೋದೇ ನನ್ನ ಕೆಲಸ. ಇದು ನಿಜವಾದ ಅಹಂ. ಆದರೆ ನಾವು ಈ ನಿಜವಾದ ಅಹಮ್ಮನ್ನು ಮರ್ತು ಬಿಟ್ಟಿದ್ದೀವಿ. ಯಾರಿಗೆ ನಿಜವಾದ ಅಹಂ ಜ್ಞಾಪಕ ಇರುತ್ತೋ ಅವರು ಈ ಭೌತಿಕ ಜಗತ್ತಿನಲ್ಲಿ ಬಂದಿರೋಕ್ಕಾಗಲ್ಲ. ಯಾಕಂದರೆ ನಿಜವಾದ ಅಹಂ ಅಂದರೆ ಅವರು ಕೃಷ್ಣನ ಸೇವಕರು, ಕೃಷ್ಣನ ಜೊತೆ ಇರ್ತಾರೆ. ಸೊ ಈ ಭೌತಿಕ ಜಗತ್ತಿಗೆ ಬರಬೇಕು ಅಂದರೆ ನಾವು ಈ ನಿಜವಾದ ಅಹಂನ ಮರಿಬೇಕು. ಮರ್ತರೇ ಇಲ್ಲಿಗೆ ಬರೋಕ್ಕಾಗೋದು. ಯಾರು ಮತ್ತೆ ಆ ನಿಜವಾದ ಅಹಂ ಒಂದು ಸ್ಥಿತಿಗೆ ವಾಪಸ್ ಹೋಗಿರ್ತಾರೋ ಅವರು ಪ್ರತಿ ಕ್ಷಣ ಕೃಷ್ಣನ ಅಗಲಿಕೆಯಲ್ಲಿ ನೋವನ್ನು ಅನುಭವಿಸ್ತಾರೆ. ಇಲ್ಲಿರೋಕ್ಕಾಗಲ್ಲ ಅವ್ರಿಗೆ. ಸೊ ಈ ಭೌತಿಕ ಜಗತ್ತಿನಲ್ಲಿ ನಾವು ಬರಬೇಕು ಅಂದರೆ ನಾವು ಆ ನಿಜವಾದ ಅಹಂನ ಮರಿಬೇಕು. ಮತ್ತು ಒಂದು ಸುಳ್ಳಾದ ಅಹಮ್ಮನ್ನು ನಾವು ಸ್ವೀಕರಿಸ್ತೀವಿ. ಯಾಕಂದರೆ ಅಹಂ ಅನ್ನೋದು ಇರಲೇಬೇಕು. ನಿಜವಾದ ಅಹಂನ ಮರ್ತೋದ್ರೆ ಸುಳ್ಳು ಅಹಂ ಬೇಕು. ಈ ಸುಳ್ಳು ಅಹಂ ಏನೋ ನಾನು ಆತ್ಮ ಅನ್ನೋದನ್ನು ಮರ್ತು ಬಿಡೋದು. ನಾನು ಆತ್ಮ ಅನ್ನೋದನ್ನು ಮರ್ತುಬಿಟ್ಟು ನಾನು ಇನ್ನೇನಾದ್ರು ಒಂದು ಗುರುತು ಬೇಕಲ್ಲ ನನಗೆ. ಯಾವ ಗುರುತು? ಇವಾಗ ನಮಗೆ ಆತ್ಮ ಅನ್ನೋ ಗುರುತಿಲ್ಲ. ಯಾವುದ್ರ ಜೊತೆ ಗುರುತಿಸ್ಕೋತಾ ಇದ್ದೀವಿ? ದೇಹದ ಜೊತೆ ಗುರುತಿಸ್ಕೋತಾ ಇದ್ದೀವಿ. ಈ ದೇಹದ ಜೊತೆ ಗುರುತಿಸ್ಕೊಂಡು ನಾವಿಲ್ಲಿ ಭೌತಿಕ ಜಗತ್ತಿನಲ್ಲಿ ಏನು ಮಾಡ್ತಾ ಇದ್ದೀವಿ? ಈ ದೇಹವನ್ನು ಸಂತೋಷವಾಗಿ ಇಡೋದೇ ನನ್ನ ಜೀವನದ ಧ್ಯೇಯ ಅಲ್ವಾ? ಎಲ್ಲರೂ ಪ್ರಯತ್ನ ಮಾಡ್ತಾ ಇರೋದು ಯಾವುದಕ್ಕೆ? ದೇಹವನ್ನು ಚೆನ್ನಾಗಿಡಬೇಕು. ಯಾಕಂದರೆ ನಾವು ಈ ಹುಸಿ ಒಂದು ತಪ್ಪು ಗುರುತಿನಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀವಿ. ನಾನು ಈ ದೇಹ ಆಗಿರೋದ್ರಿಂದ ಈ ದೇಹವನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು, ಅದಕ್ಕೆ ಸಂತೋಷವಾಗಿ ಇಡಬೇಕು ಅನ್ನೋ ಪ್ರಯತ್ನದಲ್ಲಿ ವಿಮೂಢಾತ್ಮ. ಮೂಢ ಅಂದ್ರೇನು? ಮೂಢ ಅಂದರೆ ಜೋರಾಗಿ ಹೇಳಿಯಪ್ಪ, ಕೃಷ್ಣನೇ ಹೇಳಿದ್ದಾನೆ. ಮೂರ್ಖ. ಇನ್ನೂ ಸರಳವಾದ ಮಾತಿನಲ್ಲಿ ಹೇಳಬೇಕಂದ್ರೆ, ನೇರವಾಗಿ ಹೃದಯಕ್ಕೆ ನಾಟಬೇಕು ಅಂದರೆ ಕತ್ತೆ. ಕತ್ತೆ ಮೂಢ ಅಂತೆ. ಕತ್ತೆ ಬುದ್ಧಿ ಇಲ್ಲ ಕತ್ತೆಗೆ. ಯಾಕೆ? ಕತ್ತೆ ಏನು ಕೆಲಸ ಮಾಡುತ್ತೆ? ಕತ್ತೆ ಭಾರ ಹೊರುತ್ತೆ. ಬೆನ್ನಿನ ಮೇಲೆ ಅವನು ಅಗಸ ಕಳಿಸ್ತಾನೆ, ಇಷ್ಟೊಂದು ಬಟ್ಟೆನ ಹೊತ್ಕೊಂಡು ಬರುತ್ತೆ. ಯಾಕೆ ಕತ್ತೆ ಅಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೆ? ಅದಕ್ಕೆ ಅಲ್ವಾ ಸಾಫ್ಟ್ವೇರ್ನವ್ರಿಗೆ ಏನು ಹೇಳ್ತೀವಿ? ಕತ್ತೆಗಳ ಥರ ಕೆಲಸ ಮಾಡ್ತಾರೆ ಅಂತ. ಯಾಕೆ ಕತ್ತೆಗಳ ಥರ? ಇಷ್ಟೊಂದು ಭಾರ ಹೊರ್ತಾರೆ. 8 ಗಂಟೆ ಕಾಲ ಕೆಲಸ ಮಾಡೋ ಬದಲು 12 ಗಂಟೆ 14 ಗಂಟೆ ಕಾಲ ಕೆಲಸ ಮಾಡ್ತಾರೆ. ಸೊ ಹೆಚ್ಚು ಭಾರ ಹೊರ್ತಾ ಇದ್ದಾರೆ. ಕತ್ತೆ ಯಾಕೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ? ಕತ್ತೆಗೆ ಏನು ಬೇಕಾಗಿದೆ ಕೊನೆಗೆ? ಇಷ್ಟೊಂದೆಲ್ಲ ಕೆಲಸ ಮಾಡಾದ್ಮೇಲೆ ಏನು ಸಿಗುತ್ತೆ?
ಪ್ರಮೋಷನ್ ಸಿಗುತ್ತೆ ಅದಕ್ಕೆ. ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೆ, ಅದಕ್ಕೆ ಏನು ಸಿಗುತ್ತೆ? ಜೀವನ ಪರ್ಯಂತ ಒಂದೇ, ಅದಕ್ಕೆ ಅಷ್ಟೇ ಹುಲ್ಲು ಜೀವನ ಪರ್ಯಂತ. ಏನೋ ಮಾರುತಿ 800 ಆಮೇಲೆ ಇನ್ನೊಂದು ಮತ್ತೊಂದು ಇಲ್ಲ, ಅದೇ ಹುಲ್ಲಿಗೋಸ್ಕರ ಜೀವನ ಪೂರ್ತಿ ಕಷ್ಟಪಟ್ಟು ಅದೇ ಅಗಸನಿಗೋಸ್ಕರ ಕೆಲಸ ಮಾಡುತ್ತೆ. ಯಾಕೆ ಮುಟ್ಟಾಳ? ಮೂರ್ಖ ಏನಕ್ಕೆ? ಬುದ್ಧಿ ಯಾಕಿಲ್ಲ ಕತ್ತೆಗೆ? ಕತ್ತೆಗೆ ಬೇಕಾಗಿರೋದು ಹುಲ್ಲು. ಕತ್ತೆ ಸುಮ್ಮನೆ ತಲೆ ಎತ್ತಿ ಈ ಕಡೆ ಆ ಕಡೆ ನೋಡಬೇಕು, ಎಲ್ಲ ಕಡೆ ಹುಲ್ಲಿದೆ. ಅದಕ್ಕೆ ಅಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಾದ್ಮೇಲೆ ಹುಲ್ಲು ತೊಗೋಬೇಕಾ? ಸೊ ಇದು ಮೂಢತನ. ಅಹಂಕಾರ ವಿಮೂಢಾತ್ಮ. ನಾವು ಕತ್ತೆಗಳ ಥರ ಆಗಿಬಿಟ್ಟಿದ್ದೀವಿ ಭೌತಿಕ ಜಗತ್ತಿನಲ್ಲಿ ಬಂದು. ನಾನು ದೇಹ ಅಂತ ಅಂದ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಕತ್ತೆಗಳಿಗೆ ಹೋಲಿಸ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ನಿಜವಾದ ಅಸ್ತಿತ್ವವನ್ನು ಮರೆತುಬಿಟ್ಟಿದ್ದೀವಿ. ಇವಾಗ ನಿಜವಾದ ಅಸ್ತಿತ್ವವನ್ನು ಜ್ಞಾಪಕ ಇಟ್ಕೊಳ್ಳೋ ಅವಶ್ಯಕತೆ ಏನು? ಯಾಕೆ ನನಗೆ ನನ್ನ ನಿಜವಾದ ಅಹಂ ನನಗೆ ಯಾಕೆ ಜ್ಞಾಪಕ ಬರಬೇಕು? ಇವಾಗ ಸರಳವಾದ ವಿಷಯ ಇದೆಲ್ಲ. ಭಗವದ್ಗೀತೆ ನಾನು ಹೇಳ್ತೀನಿ, ಪ್ರಾಕ್ಟಿಕಲ್ ನಮ್ಮ ಜೀವನದಲ್ಲಿ ನಮಗೆ ಬೇಕಾಗಿರೋಂಥ ವಿಷಯ. ಇವಾಗ ಈ ಹುಸಿ ಅಹಮ್ಮಿಂದ ನಮಗೇನು ಪ್ರಾಬ್ಲಮ್? ಈ ದೇಹದೊಂದಿಗೆ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋದ್ರಿಂದ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಥವಾ ಏನೂ ಪ್ರಾಬ್ಲಮ್ ಇಲ್ಲ? ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಪ್ರಸಾದ ತೊಗೊಂಡು ಹೊಟ್ಟೋಗ್ಬೇಡ ಮನೆಗೆ. ಯಾಕಂದರೆ ಇನ್ನು 3/4 ಗಂಟೆ ಮಾತಾಡೋ ಅವಶ್ಯಕತೆಯೇ ಇಲ್ಲ ನಾನು. ಈ ದೇಹದ ಜೊತೆಗೆ ನಾವು ಓಕೆ, ಇವಾಗ ಒಂದು ವಿಷಯ ಹೇಳ್ತೀನಿ, ಇವಾಗ ಕೇಳ್ಕೊಳ್ಳಿ. ಇವಾಗ ಈ ಭಗವದ್ಗೀತೆನ ಕ್ಲಾಸಲ್ಲಿ ಯಾರು ನಿದ್ದೆ ಮಾಡ್ತಾರೆ? ಯಾರಂದರೆ ಕೈ ಎತ್ತಬೇಡಿ. ಯಾವ ಥರ ಭಕ್ತರು ನಿದ್ದೆ ಮಾಡ್ತಾರೆ ಕ್ಲಾಸಲ್ಲಿ? ಯಾವ ಥರ ಭಕ್ತರಿಗೆ? ಎಲ್ಲರೂ ಭಕ್ತರೇ ಇಲ್ಲಿ ಕೂತಿರೋರು, ಯಾಕಂದರೆ ಭಕ್ತರು ಅಲ್ಲದೆ ಇರೋರು ಇಲ್ಲಿ ಬಂದು ಕೂತ್ಕೊಳ್ಳಲ್ಲ. ಆದರೆ ಯಾವ ಥರ ಭಕ್ತರು ನಿದ್ದೆ ಮಾಡ್ತಾರೆ, ಯಾವ ಥರ ಭಕ್ತರು ಎದ್ದಿದ್ಕೊಂಡು ಶ್ರವಣ ಮಾಡ್ತಾರೆ? ನೀವು ಹೇಳಿ, ನಿಮ್ಮ ಕಡೆಯಿಂದನೇ ಬರಲಿ ಉತ್ತರ. ನಮ್ಗೆ ಅವೆಲ್ಲ ಅರ್ಥ ಆಗಲ್ಲಪ್ಪ, ಗುಣ ಎಲ್ಲ. ನೀವು ಇಲ್ಲಿ ಕೂತ್ಕೊಂಡಾಗ ಗುಣ ಎಲ್ಲ ಮಾತಾಡಿ. ಅರ್ಥ ಆಗದೆ ಇರೋರು, ಓಕೆ. ಶ್ರದ್ಧೆ ಇಲ್ಲದೆ ಇರೋರು, ಓಕೆ. ಶ್ರದ್ಧೆ ಇಲ್ಲದೆ ಇರೋರು, ಓಕೆ. ಇನ್ನೊಂದೇನೋ ಆನ್ಸರ್ ಬಂತಿಲ್ಲಿ, ಇಂಟ್ರೆಸ್ಟ್ ಇಲ್ಲದೆ ಇರೋರು. ಸಹಜ ಅಲ್ವಾ? ನಮ್ಗೆ ಇಂಟ್ರೆಸ್ಟ್ ಇಲ್ಲದಾದರೆ ವಿಷಯದಲ್ಲಿ ನಿದ್ದೆ ಮಾಡ್ತೀವಿ, ಇಲ್ಲ ಎದ್ದೋಗ್ತೀವಿ. ಇಲ್ಲಿ ಎದ್ದೋಗೋಕ್ಕಾಲ್ವಲ್ಲ, ಪ್ರಭುಗಳು ಇಲ್ಲೇನು ಗುರಾಯಿಸ್ಕೊಂಡು ನೋಡ್ತಾ ಇದ್ದಾರೆ. ಸೊ ಏನು ಮಾಡ್ತೀವಿ? ಸುಮ್ಮನೆ ಮಲಗಿಬಿಡ್ತೀವಿ. ಯಾಕೆ ಇಂಟ್ರೆಸ್ಟ್ ಇಲ್ಲ? ಓಕೆ, ನಾನೇನೋ ಬೋರ್ ಕತೆ ಹೊಡಿತಾ ಇದ್ದರೆ ಅದು ಬೇರೆ, ಅದು ಹೊಡಿತೀನಿ ಅಂತ ಇಟ್ಕೊಳ್ಳಿ, ಅದು ಬೇರೆ ವಿಷಯ. ಆದರೂ ಯಾಕೆ ಇಂಟ್ರೆಸ್ಟ್ ಇಲ್ಲ? ಇಂಟ್ರೆಸ್ಟ್ ಕಳ್ಕೊಳ್ಳೋಕ್ಕೆ ಕಾರಣ ಏನು? ಯಾವಾಗ ನಾವು ಯಾವ ವಿಷಯ ಚರ್ಚೆ ಮಾಡ್ತಾಯಿದ್ದೀವೋ ಅದು ನನಗೆ ಅಲ್ಲ ಅಂತ ನಮ್ಗೆ ಯಾವಾಗ ಅನಿಸುತ್ತೋ ಆವಾಗ ನಾವು ನಿದ್ದೆ ಮಾಡ್ತೀವಿ. ಹೌದಾ? ನನಗೆ ಯಾರೋ ಇವಾಗ ಕ್ರಿಕೆಟ್ ಮ್ಯಾಚ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಮ್ಮ ಕ್ರಿಕೆಟಲ್ಲಿ ಆಸಕ್ತಿ ಇಲ್ಲ ಅಂದರೆ ನಿದ್ದೆ ಮಾಡ್ತೀವಿ ಅಥವಾ ಎಲ್ಲೋ ಎದ್ದು ಹೋಗ್ತೀವಿ. ಇವತ್ತು ನಾವು 5 ಗಂಟೆಯಿಂದ ಡಿಸ್ಕಸ್ ಮಾಡ್ತಾಯಿದ್ವಿ. ನಮ್ಮ ಭಕ್ತರು ಎಷ್ಟೊಂದು ಜನ ಬರ್ತಾರೆ, 2 ತಿಂಗಳು ಇದು ಹೊಟ್ಟೋಗ್ಬಿಡ್ತಾರೆ. ಯಾಕೆ ಅಂತ ನಮಗೂ ಗೊತ್ತಾಗ್ತಾಯಿಲ್ಲ. ಸೊ ಇನ್ಮೇಲಿಂದ ನೋಟ್ ಮಾಡೋಣ, ಯಾರ್ಯಾರು ಕ್ಲಾಸಲ್ಲಿ ನಿದ್ದೆ ಮಾಡ್ತಾರಲ್ಲೋ ಅವರೆಲ್ಲ ಹೋಗ್ತಾರೆ ಅಂತ ನಮಗೆ ಗೊತ್ತು ಅಂತ. ಯಾಕಂದರೆ ಅವ್ರಿಗೆ ಅರ್ಥ ಆಗಿಲ್ಲ, ಭಗವದ್ಗೀತೆ ಕೃಷ್ಣ ಅವ್ರಿಗೋಸ್ಕರ ಬರೆದಿರೋದು ಅಂತ ಅವ್ರಿಗೆ ಅರ್ಥ ಆಗಿಲ್ಲ. ನಾವು ಸತತವಾಗಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ದಯವಿಟ್ಟು ತಿಳ್ಕೊಳ್ಳಿ, ಭಗವದ್ಗೀತೆಯಲ್ಲಿ ಯಾವ ಶ್ಲೋಕ ಕೂಡ ನಮಗೆ ಉಪಯೋಗ ತರದೇ ಇರೋವಂಥ ಯಾವ ಶ್ಲೋಕನೂ ಇಲ್ಲ. ಸ್ವಲ್ಪ ಶ್ರವಣ ಮಾಡಿದ್ರೂ ಕೂಡ ನಮ್ಮ ಜೀವನ ಬದಲಾವಣೆ ಆಗಿಬಿಡುತ್ತೆ. ಸೊ ಇದು ಮುಖ್ಯ. ಯಾಕಂದರೆ ಇಲ್ಲಾಂದರೆ ಇದೇನು ನನಗೆ ಪ್ರಯೋಜನನೇ ಇಲ್ಲ ಅಂದರೆ ನಮಗೆ ನಿದ್ದೆ ಬರುತ್ತೆ. ಸೊ ಖಂಡಿತವಾಗಿಯೂ ನಿಮ್ಮ ಪ್ರಯೋಜನಕ್ಕಾಗಿಯೇ ಇದು ಇರೋದು ವಿಷಯ. ಸೊ ನನ್ನ ಪ್ರಶ್ನೆ, ಈ ಸುಳ್ಳು ಅಹಂಕಾರದಲ್ಲಿ ನಾವು ಜೀವನ ನಡೆಸ್ತಾ ಇದ್ದೀವಿ, ಇದರಿಂದ ನಮಗೆ ಏನು ಸಮಸ್ಯೆ, ಪ್ರಾಬ್ಲಮ್ ಏನು? ಇಲ್ಲೇ ಆಯಿತು, ಮಾತಾಜಿ ಹೇಳ್ತಾರೆ ದೇವ್ರ ಜೊತೆ ರಿಲೇಷನ್ಶಿಪ್ ಇಲ್ಲ, ಆಯಿತು, ಇಲ್ಲ ಆದ್ರೇನಂತೆ? ಬರ್ತ್ ಆ್ಯಂಡ್ ಡೆತ್ ಇರಲಿ, ಚೆನ್ನಾಗಿದೆಯಲ್ವ? ಚೆನ್ನಾಗಿದೆಯಲ್ವ? ಎಷ್ಟು ಚೆನ್ನಾಗಿದೆ. ಕಲರ್ ಸೀರೆ ಉಟ್ಕೋಬೋದು, ಬೇರೆ ಬೇರೆ ಥರ ಆಭರಣಗಳು ಹಾಕ್ಕೋಬೋದು, ಬೇರೆ ಬೇರೆ ಥರ ಕಾರ್ ತೊಗೋಬೋದು. ಏನು ಪ್ರಾಬ್ಲಮ್ ಏನಿದೆ? ಅಶಾಶ್ವತ ಇದ್ದರೆ ಏನಂತೆ ಮಾತಾಜಿ? ಇವಾಗ ಐಸ್ ಕ್ರೀಮ್ ತಿಂತೀವಪ್ಪ, 2 ನಿಮಿಷಕ್ಕೆ ಅದು ಚೆನ್ನಾಗಿರೋದು, ತಿಂತೀವಿ ತಾನೇ? ಪ್ರಾಬ್ಲಮ್ ಏನಿದೆ? ಹರೇ ಕೃಷ್ಣ, ಯಾರು ಎಲ್ಲ ಸೆಪ್ಪೆ ಮುಖ ಹಾಕೊಂಡು ಕೂತಿದ್ದೀರೋ ಹೇಳಿ, ಯಾತಕ್ಕೆ ಈ ದೇಹದೊಂದಿಗೆ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋದ್ರಿಂದ ಪ್ರಾಬ್ಲಮ್ ಏನು? ಮತ್ತೆ ಹುಟ್ಟಬೇಕು, ಹುಟ್ಟೋಣ ಬಿಡಿ ಮಾತಾಜಿ, ಏನಂತೆ? ಶಾಶ್ವತ ಸುಖ ಇಲ್ಲ. ಓಕೆ, ಶಾಶ್ವತ ಸುಖ
ದುಃಖ ಇದೆ. ಶಾಶ್ವತ ಸುಖಕ್ಕೆ ಅಡ್ಡಿ ಏನು? ಮಧ್ಯೆ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಥರ ದುಃಖ ಬರ್ತಾನೆ ಇರುತ್ತೆ. ಅಥವಾ ಸುಖ ಟ್ರೇಲರು, ನಿಜವಾದ ಮೂವಿ. ಸೊ ನಾವು ಈ ದೇಹದೊಂದಿಗೆ ನಮ್ಮನ್ನು ನಾವು ಗುರುತಿಸ್ಕೊಂಡಿರೋದ್ರಿಂದ ಪ್ರಾಬ್ಲಮ್ ಏನಂದರೆ, ಈ ದೇಹವನ್ನು ಶರೀರ ವ್ಯಾಧಿ ಮಂದಿರ ಅಂತಾರೆ. ಈ ದೇಹದಿಂದ ನಮಗೆ ಬಹಳ ಒಂದಾದ್ಮೇಲೆ ಒಂದು ಸತತವಾಗಿ ದುಃಖ ಬರ್ತಾನೆ ಇರುತ್ತೆ. ದುಃಖ, ಚಿಂತೆ, ನೋವು ಇದೆಲ್ಲ ಬರ್ತಾ ಇರೋದು ದೇಹದಿಂದ ಅಲ್ವಾ? ಎಷ್ಟು ಜನಕ್ಕೆ ನಿಮ್ಮ ಮನಸ್ಸು ನಿಮಗೆ ಬಹಳ ಪ್ರೀತಿಯಿಂದ ನಿಮ್ಮ ಜೊತೆ ವ್ಯವಹರಿಸ್ತಾ ಇದೆ? ಮನಸ್ಸು ಎಷ್ಟು ಜನಕ್ಕೆ ಮನಸ್ಸು ತೊಂದರೆ ಕೊಡ್ತಾ ಇದೆ? ಕೈ ಎತ್ತಿ, ಪರವಾಗಿಲ್ಲ, ಏನಂತೆ, ಕೈ ಎತ್ತೋ ಶಕ್ತಿ ಇದೆ ನಮಗೆ. ಸೊ ಇದು ಸಮಸ್ಯೆ. ಈ ದೇಹದೊಂದಿಗೆ ನಾವು ಗುರುತಿಸ್ಕೊಂಡ್ರೆ ಏನಾಗುತ್ತೆ, ಈ ದೇಹ ಮನಸ್ಸು ಎರಡೂ ತೊಂದರೆ ಕೊಡುತ್ತೆ. ಬೇಕಾ? ಯಾರಿಗೆ ಬೇಕಾ ಅಂತಿದೆಯೋ ಇವಾಗ ಮಲ್ಕೊಂಡ್ಬಿಡಿ. ಯಾಕಂದರೆ ನೆಕ್ಸ್ಟ್ 3/4 ಗಂಟೆ ಕ್ಲಾಸ್ ನಿಮ್ಗೆ ಬೇಡ. ಯಾಕಂದರೆ ನಿಮ್ಗೆ ಬೇಡದೇ ಇರೋ ವಿಷಯ ಅದು. ಗೊತ್ತಾಗ್ತಾ ಇದೆಯಲ್ವಾ? ಬೇಕಾದ್ರೆ ಹಾಸಿಗೆ ಅರೇಂಜ್ ಮಾಡ್ತೀವಿ ನೆಕ್ಸ್ಟ್ ಟೈಮಿಂದ, ಹೇಳಿಬಿಡಿ ಚೆನ್ನಾಗಿ ಆರಾಮಾಗೆ. ಸೊ ಇವತ್ತಿನ ಶ್ಲೋಕದಲ್ಲಿ ಇದಕ್ಕೆ ಸಂಬಂಧಿತವಾದ ವಿಷಯ, ಈ ದೇಹದೊಂದಿಗೆ ನಾವು ಗುರುತಿಸ್ಕೊಂಡಾಗ ಯಾವ ಮನೋಭಾವದಲ್ಲಿ ವ್ಯಕ್ತಿ ಜೀವನ ನಡೆಸ್ತಾನೆ. ಸೊ ಇವತ್ತಿನ ವಿಷಯ ಏನು? ಕಾಮ ಮತ್ತು ಪ್ರೇಮ. ಸೊ ಇವತ್ತು ನಾವು 3ನೇ ಅಧ್ಯಾಯ 37ನೇ ಶ್ಲೋಕ. ಈ 37ನೇ ಶ್ಲೋಕದ ಮುಂಚೆ 36ನೇ ಶ್ಲೋಕ, ಅದನ್ನು ನಾನು ಜಸ್ಟ್ ಹೇಳ್ತೀನಿ, ಆಮೇಲೆ 37ನೇ ಶ್ಲೋಕಕ್ಕೆ ಹೋಗೋಣ. ಅರ್ಜುನ ಉವಾಚ ಆತಕ್ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಚ್ಛನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ. ಸೊ ಅರ್ಜುನ ಕೇಳ್ತಾ ಇದ್ದಾನೆ, ಆತಕ್ಕೇನ ಪ್ರಯುಕ್ತೋಯಂ. ಇವಾಗ ಕೃಷ್ಣ ಏನು ಹೇಳ್ತಾ ಇದ್ದಾನೆ? ಭಗವದ್ಗೀತೆಯ 3ನೇ ಅಧ್ಯಾಯ ಏನಂತ ಹೇಳಿದ್ವಿ ನಾವು? ಕರ್ಮಯೋಗ. ಕರ್ಮವನ್ನು ಹೇಗೆ ಮಾಡಬೇಕು, ಕೆಲಸವನ್ನು ಹೇಗೆ ಮಾಡಬೇಕು ಅಂತ ಕೃಷ್ಣ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾನೆ, ವಿವರಣೆ ಕೊಡ್ತಾ ಇದ್ದಾನೆ ಇವಾಗ 3ನೇ ಅಧ್ಯಾಯದಲ್ಲಿ. ಇದರ ವಿಷಯವನ್ನು ಹೇಳ್ತಾ ಕೃಷ್ಣ ಅರ್ಜುನನಿಗೆ ಒಂದು ವಿಷಯ ಹೇಳ್ತಾನೆ, ನಿನಗೆ ನಿಗದಿತವಾಗಿರೋ ಕರ್ತವ್ಯಗಳನ್ನು ಮಾಡು, ಯಾವುದು ನೀನು ಮಾಡಬೇಕೋ ಅದನ್ನು ಮಾಡು, ಯಾವುದು ಮಾಡಬಾರ್ದು ಅದನ್ನು ಮಾಡಬೇಡ ಅಂತ ಕೃಷ್ಣ ಈ ಶ್ಲೋಕಗಳಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅವಾಗ ಅರ್ಜುನನಿಗೆ ಬುದ್ಧಿವಂತ ಅರ್ಜುನನಿಗೆ ಒಂದು ವಿಷಯ ಮನಸ್ಸಿಗೆ ಬರ್ತಾ ಇದೆ. ಕೃಷ್ಣ ಹೇಳ್ತಾ ಇದ್ದಾನೆ, ಮಾಡಬಾರ್ದು, ಯಾವ್ದು ಮಾಡಬಾರ್ದು ನಾನು ಅದನ್ನು ಮಾಡಬಾರ್ದು, ಯಾವ್ದು ಮಾಡಬೇಕೋ ಮಾಡಬೇಕು. ಅರೆ ಅರ್ಜುನ ಯೋಚನೆ ಮಾಡ್ತಾ ಇದ್ದಾನೆ, ಕೃಷ್ಣ ಹೇಳ್ತಾ ಇದ್ದಾನೆ ನಾನು ಯುದ್ಧ ಮಾಡಬೇಕು, ಅರೆ ನಾನೇನು ಹೇಳ್ತಾ ಇದ್ದೀನಿ, ಯುದ್ಧ ಮಾಡಲ್ಲ ಅಂತ ಇದ್ದೀನಿ. ಅಂದರೆ ಯಾವ್ದು ಮಾಡಬೇಕೋ ಮಾಡೋಕ್ಕೆ ನಾನು ರೆಡಿಯಾಗಿಲ್ಲ. ಸೊ ಅವನಿಗೆ ಯೋಚನೆ ಬರ್ತದೆ, ಯಾಕೆ ನಾನು ಹಿಂಗೆ ಆಡ್ತಾಯಿದ್ದೀನಿ, ಯಾಕೆ ನನ್ನ ಮನಸ್ಸು ಯಾವ್ದು ನಾನು ಮಾಡಬೇಕೋ ಅದನ್ನು ಮಾಡೋಕ್ಕೆ ನನಗೆ ಬಿಡ್ತಾ ಇಲ್ಲ, ಯಾವ್ದು ಮಾಡಬಾರ್ದು ಅದನ್ನು ಮಾಡೋದಕ್ಕೆ ನನ್ನನ್ನು ತಳ್ಳ್ತಾ ಇದೆ. ಅರ್ಜುನನ ಪ್ರಶ್ನೆ ಏನು ಇಲ್ಲಿ ಅಂದರೆ, ಅದಕ್ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ. ಮಾಡಬಾರ್ದಂತಹ ಪಾಪದ ಕೆಲಸವನ್ನು ಕೂಡ ಮನುಷ್ಯ ಯಾಕೆ ಒತ್ತಾಯಪೂರ್ವಕವಾಗಿ ಮಾಡ್ತಾನೆ? ಒತ್ತಾಯಪೂರ್ವಕವಾಗಿ. ಇವಾಗ ಎಷ್ಟೊಂದು ಜನಕ್ಕೆ ಗಂಡಸರಿಗೆ ಗೊತ್ತು, ಗಂಡಸರಿಗೆ ಅಂತೀನಿ, ಈಗಿನ ಕಾಲದಲ್ಲಿ ಹೆಂಗಸರು ಸಿಗರೇಟ್ ಸೇರ್ತಾರೆ, ಆದರೆ ಗಂಡಸರು ಜಾಸ್ತಿ ಸೇರ್ತಾರೆ. ಆ ಸಿಗರೇಟ್ ಬ್ಯಾಗ್ ಮೇಲೆ ಏನಿದೆ, ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ. ಅದನ್ನು ನೋಡ್ತಾರೆ, ನೋಡ್ಬಿಟ್ಟೆ ಜೋಬಲ್ಲಿ ಇಟ್ಕೋತಾರೆ. ಯಾಕೆ? ಇದರಿಂದ ಅವ್ರಿಗೆ ತೊಂದರೆ ಬರುತ್ತೆ ಅಂತ ಗೊತ್ತಿಲ್ವಾ? ಆದರೂ ಯಾಕೆ ಮಾಡಬಾರದ ಕೆಲಸವನ್ನು ಜನ ಮಾಡ್ತಾರೆ? ನಿಮ್ಗೆ ಇದರ ಅನುಭವ ಇದೆಯಾ ಜೀವನದಲ್ಲಿ? ಏನೋ ಮಾಡಬಾರ್ದು ಆದರೂ ಮಾಡಿಬಿಡ್ತೀವಿ, ಆಮೇಲೆ ಏನನ್ಸುತ್ತೆ ಮಾಡಾದ್ಮೇಲೆ, ಅಯ್ಯೋ ಯಾಕಪ್ಪ ಮಾಡಿದೆ, ನನಗೆ ಮಾಡಬಾರ್ದಾಗಿತ್ತಲ್ವ. ಏನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ? ಹೇಳಿ, ಏನಾದರೂ ಎಕ್ಸಾಂಪಲ್, ಉದಾಹರಣೆ ಕೊಡಿ. ಸುಮ್ಮನೆ ಸ್ವಲ್ಪ ಎಲ್ಲರನ್ನೂ ಎಪ್ಸೋ ಅಂಥ ಉದಾಹರಣೆ, ಅಂದರೆ ಎಂಟರ್ಟೈನ್ಮೆಂಟ್ ಆಗಿರಬೇಕು. ಏನಾದ್ರು ಎಕ್ಸಾಂಪಲ್ ಪ್ರಭುಗಳೇ? ಏನಾದ್ರು ಎಕ್ಸಾಂಪಲ್? ಮಾತಾಜಿ ಇದ್ದಾರೆ, ಪರವಾಗಿಲ್ಲ ಬಿಡಿ, ಏನು ಯೋಚನೆ ಮಾಡಿಬಿಡಿ. ಭಗವದ್ಗೀತೆ ಕ್ಲಾಸಲ್ಲಿ ಬಂದಾಗ ಏನೂ ಟೆನ್ಷನ್ ಇಲ್ಲ. ಏನಾದರೂ ಎಕ್ಸಾಂಪಲ್? ಸಿಟ್ಟು ಏನಾದ್ರು ಎಕ್ಸಾಂಪಲ್ ಕೊಡಿ ವಿಶ್ವನಾಥ್ ಪ್ರಭು. ಮಾತಾಜಿ ನಗ್ತಾ ಇದ್ದಾರೆ. ಗಂಡಸರು ಮಾತಾಡಿದ್ರೆ ನಾವು ಹೆಂಗಸರ ಕಡೆ ನೋಡ್ತೀವಿ ಫಸ್ಟು. ಹೇಳಿಯಪ್ಪ ಒಂದು ಚೆನ್ನಾಗಿರೋ ಎಕ್ಸಾಂಪಲ್ ಯಾವ್ದಾರು ಕೊಡಿ. ರೀಸೆಂಟಾಗಿ ಸಿಟ್ಟು ಮಾಡ್ಕೊಂಡಿದ್ದು.
ಸಿಟ್ಟು ಮಾಡ್ಕೋತೀವಿ. ಓಕೆ, ಯಾತಕ್ಕೆ ಸಿಟ್ಟು ಮಾಡ್ಕೋತೀವಿ ಪ್ರಭು? ಇರಿಟೇಟ್ ಆಗುತ್ತೆ. ಇರಿಟೇಟ್ ಏನಾಗಂದ್ರೆ ಕೆರಿಯತ್ತಾ? ಒಳಗಡೆ ಕೆರಿತಾ ಇದೆ. ಇರಿಟೇಟ್ ಆದಾಗ ಏನಾಗುತ್ತೆ? ಕೋಪ ಬರುತ್ತೆ. ಕೋಪ ಬಂದ ತಕ್ಷಣ ಏನು ಮಾಡ್ತೀವಿ? ರೈಸ್ ಆಗ್ತೀವಿ, ವಾಯ್ಸ್ ರೈಸ್ ಆಗುತ್ತೆ, ಹಿರಣ್ಯಕಶಿಪು ಆಗ್ಬಿಡ್ತೀವಿ. ಬೈದವೇ ನಾವು ನರಸಿಂಹ ಚತುರ್ದಶಿ ಬರ್ತಾಯಿದೆ, ಡ್ರಾಮಾ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಹಿರಣ್ಯಕಶಿಪು, ಸೊ ವಿಶ್ವನಾಥ್ ಪ್ರಭು ಹಿರಣ್ಯಕಶಿಪು. ಸೊ ಕೋಪ ಬರುತ್ತೆ, ಕೋಪ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಏನು ಮಾಡ್ತೀವಿ? ಮುಂದೆ ಯಾರೋ ಇರ್ತಾರೆ ಪಾಪ, ಅವ್ರನ್ನ ತಕ್ಷಣ ಕುರಿ ಥರ ನೋಡ್ಬೇಕು ಅವ್ರನ್ನ. ಯಾಕೆ? ನಾವು ಕಿರ್ಚಿದ್ರೋ ತಲೆ ಬಗ್ಸ್ಕೊಂಡು ನಿಂತಿರ್ಬೇಕು. ಯಾಕಂದ್ರೆ ಅವರು ಹುಲಿ ಆಗಿಬಿಟ್ರೆ ಆವಾಗ ಮನೆ ಝೂ ಆಗಿಬಿಡುತ್ತೆ. ಸೊ ಕೋಪ ಮಾಡ್ಕೋಬಾರ್ದು, ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ನಮಗೆ ಆಗೋದಿಲ್ಲ. ಆಮೇಲೆ ಅಯ್ಯೋ ಇಷ್ಟೊಂದು ಕೋಪ ಮಾಡ್ಕೋಬಾರ್ದಾಯ್ತು, ಪಾಪ ಏನು ಅಷ್ಟು ದೊಡ್ಡ ತಪ್ಪೇನು ಮಾಡಿಲ್ಲ ಅವರು ಅಂತ ಅನ್ಸುತ್ತಾ ವಿಶ್ವನಾಥ್ ಪ್ರಭು? ಇಲ್ಲ, ಡೌಟು ಇಲ್ಲ, ತಪ್ಪೇ ಮಾಡಿದ್ದಾರೆ ಅಂತ ಗ್ಯಾರಂಟಿ ಅವ್ರಿಗೆ. ತಪ್ಪು ಅಂದರೆ ನಮಗೆ ತಪ್ಪು ಮಾಡಿದ್ದೀವಿ ಅಂತ ಅರ್ಥ, ಅಂದರೆ ನಾವು ಮಾಡಬಾರ್ದಾಗಿತ್ತು ಅನ್ನೋ ವಿಷಯ. ಹಾಗಾಗಿ ಅಂದರೆ ಆಮೇಲೆ ನಮಗೆ ಮನಸ್ಸಿಗೆ ಬರಬೇಕು, ಅಯ್ಯೋ ನಾನು ಮಾಡಬಾರ್ದಾಗಿತ್ತು, ಇಷ್ಟೊಂದು ಕೋಪ ಮಾಡ್ಕೋಬಾರ್ದಾಯಿತು. ಓಕೆ, ಕೋಪ ಬಿಟ್ಟು ಮಾತಾಜಿಯವ್ರ ಕಡೆ ನೋಡ್ತೀನಿ ಇವಾಗ. ಈ ಕಡೆ ಗಂಡಸರು ಕೋಪದ ವಿಷಯ ಈ ಕಡೆ ಹೆಚ್ಚು ಸಾಮಾನ್ಯವಾಗಿ. ಈ ಕಡೆ ಏನಾದರೂ ಇಂಟ್ರೆಸ್ಟಿಂಗ್ ಮಾಡಬಾರ್ದು ಮಾಡ್ತೀವಿ, ಆಮೇಲೆ ಅಯ್ಯೋ. ಶ್ರುತಿ ಮಾತಾಜಿ ಏನು ಎಕ್ಸಾಂಪಲ್ ಇಲ್ವಾ? ತಿರ್ಗಾ ನೋಡಿ, ಎಕ್ಸಾಂಪಲ್ ಇಲ್ಲ ಅಂದರೆ ಕ್ಲಾಸ್ ವೇಸ್ಟು. ಯಾಕಂದರೆ ನನಗೆ ಅಲ್ವೇ ಅಲ್ಲ ಅಂತ ಅನ್ಕೊಂಡ್ಬಿಡ್ತೀರ ನೀವು. ಹಾಂ, ಅವರು ಹಾಕ್ಕೊಳ್ಳಲ್ಲ. ಅವ್ರ ಕಿವಿ ಸ್ವಲ್ಪ ತೊಳ್ಸೋಣ ಬಿಡಿ. ಅವ್ರು ಹೇಳಿದ್ದು ಅವ್ರ ಕಿವಿಗೆ ಹಾಕ್ಕೊಳ್ಳಲ್ಲ. ಅವಾಗೇನಾಗುತ್ತೆ? ನಿಮಗೂ ಕೋಪ ಬರ್ತವೆ. ಅಯ್ಯೋ ಕೋಪ ಬಿಟ್ಟು ಇನ್ನೇನಾದ್ರು ಮಾತಾಡಿಪ್ಪ ಅಂದರೆ ತಿರ್ಗಾ ಇವ್ರು ಕೋಪ ಬಗ್ಗೆ ಮಾತಾಡ್ತದೆ. ಓಕೆ, ಕೋಪ ಬಿಡಿ, ಆಯಿತು. ಕೋಪ ಗಂಡಸರು ಕೋಪ ಮಾಡ್ಕೋತಾರೆ, ಹೆಂಗಸರು ಕೋಪ ಮಾಡ್ಕೋತಾರೆ, ಆಯಿತು. ಕೋಪ ಬಿಟ್ಟು ಇನ್ನೇನಾದರೂ ಇಂಟ್ರೆಸ್ಟಿಂಗು ಸ್ವಲ್ಪ. ಕೋಪ ಎಲ್ಲ ಬೋರು. ಶಾಪಿಂಗ್ ಇಂಟ್ರೆಸ್ಟಿಂಗ್ ಅಲ್ವಾ? ಅಂಗಡಿಗೆ ಹೋಗ್ತಾಯಿದ್ದೀವಿ, ಏನೋ ತೊಗೊಳಕ್ಕೆ ಹೋಗ್ತಾಯಿದ್ದೀವಿ, ತಕ್ಷಣ ಈ ಕಡೆ ಹೋಯ್ತು ಕಣ್ಣು. ಚೆನ್ನಾಗಿದೆಯಲ್ಲ ಇದು ಸ್ಯಾರಿ, ಬಡ್ಜೆಟ್ ಇಲ್ಲ. ಏನು ಮಾಡ್ತೀವಿ? ತೊಗೊಂಬಿಡ್ತೀವಿ. ಆಮೇಲೆ ಅಯ್ಯೋ ತೊಗೋಬಾರ್ದಾಗಿತ್ತಲ್ವಾ? ಏನು ಲಕ್ಷ್ಮೀ ಮಾತಾಜಿ? ಹಾಂ, ಏನಂತೆ ಪ್ರಭು ನಿಮ್ಮ ಮನೆಯವರು? ಹಾಂ, ಬಯಸ್ಕೊಳತ್ತಾನೆ. ಧರ್ಮ, ಹುಟ್ಟಿದ ಧರ್ಮ ನಮಗೆ. ಸೊ ಇದು ಮಾಡಬಾರ್ದ ಕೆಲಸ. ಅರ್ಜುನ ಇಲ್ಲಿ ಕೇಳ್ತಾ ಇದ್ದಾನೆ, ಯಾವುದೋ ನಾನು ಮಾಡಬಾರ್ದು, ಆದರೆ ನನಗೆ ಯಾರೋ ತಳ್ತಾ ಇರೋಂಗೆ ಅಂದರೆ ನಮ್ಮನ್ನು ನಾವು ನಿಯಂತ್ರಿಸ್ಕೊಳ್ಳೋಕ್ಕಾಗಲ್ಲ, ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸರಳವಾದ ವಿಷಯ. ಕೋಪ ಅನ್ನೋದು ಹೆಂಗೆ ಅಂದರೆ, ಒಂದು ಗಾಜಿನ ಒಂದು ಏನೋ ವಸ್ತು ಇದೆ, ಅದನ್ನು ಒಂದು ಸತಿ ಬಿಟ್ಟರೆ ಏನಾಗತ್ತದು? ಆಮೇಲೆ ಏನು ಮಾಡೋಕ್ಕಾಗತ್ತೆ? ಅದನ್ನು ವಾಪಸ್ ಸೇರ್ಸೋಕ್ಕಾಗತ್ತಾ? ಕೋಪ ಇದೇ ಥರ. ಒಂದು ಸತಿ ಕೋಪ ಮಾಡ್ಕೊಂಡಾದ್ಮೇಲೆ ಇನ್ನೊಬ್ಬರು ವ್ಯಕ್ತಿಯನ್ನು ಚೂರು ಮಾಡಿಬಿಡ್ತೀವಿ ನಾವು, ಅದನ್ನು ಮತ್ತೆ ಸೇರ್ಸೋಕ್ಕಾಗಲ್ಲ. ನೀವು ವಿಶೇಷವಾಗಿ ಕೋಪ ಬರೋರಿಗೆ ಹೇಳ್ತಾ ಇರೋದು. ಸೊ ಹೀಗೆ ಎಲ್ಲ ವಿಷಯಗಳಿಂದಲೂ ನಾವು ಇನ್ನೊಬ್ಬರಿಗೆ ನೋವು, ತೊಂದರೆ, ದುಃಖವನ್ನು ತರ್ತಾಯಿದ್ದೀವಿ ನಾವು. ಅದಕ್ಕೆ ಹೇಳಿದ್ದು ನಾನು ಪುಟ್ಟ ಹಿರಣ್ಯಕಶಿಪು. ಪಾಪ ವಿಶ್ವನಾಥ್ ಪ್ರಭು ಒಬ್ಬರೇ ಅಲ್ಲ, ಯಾರ್ಯಾರಿಗೆ ಕೋಪ ಬರುತ್ತೋ, ಯಾರ್ಯಾರು ಈ ರೀತಿ ಇನ್ನೊಬ್ಬರಿಗೆ ದುಃಖವನ್ನು ಕೊಡ್ತೀವೋ ನಾವೆಲ್ಲರೂ ಹಿರಣ್ಯಕಶಿಪುಗಳು. ಸೊ ಅದಕ್ಕೆ ಅರ್ಜುನ ಕೇಳ್ತಾ ಇದ್ದಾನೆ, ಯಾಕೆ ನಾನು ಕೋಪ ಮಾಡ್ಕೋಬಾರ್ದು? ನನಗೆ ಗೊತ್ತು. ಯಾಕೆ ನನ್ನನ್ನು ನಾನು ನಿಯಂತ್ರಿಸ್ಕೊಳ್ಳೋಕೆ ಆಗ್ತಾಯಿಲ್ಲ? ಕಾರಣ ಏನು? ಇವಾಗ ಯಾರು ಹೇಳ್ತೀರಾ ಕಾರಣ ಇದಕ್ಕೆ? ಹಾಂ, ಮನಸ್ಸು ಕಾರಣ. ಓಕೆ, ಮನಸ್ಸು ಯಾಕೆ ಹಂಗೆ ಆಗ್ತಾ ಇದೆ? ಏನಕ್ಕೂ ಕಾರಣ, ಏನೋ ಒಂದು ಕಾರಣ ಇರಬೇಕಲ್ವ ಎಲ್ಲದಕ್ಕೂ. ನಮಗೆ ಬೇಕಾಗಿದ್ದು ಸಿಕ್ಕಿದ್ರೆ ಓಕೆ, ಸಿಕ್ಕಲಿಲ್ಲ ಅಂದರೆ. ಸೊ ಇದು ಇವತ್ತಿನ ಶ್ಲೋಕ, 3ನೇ ಅಧ್ಯಾಯ 37ನೇ ಶ್ಲೋಕ. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮಾ
ವಿದ್ಯೇನಮಿಹ ವೈರಿಣಂ. ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ಓಕೆ, ಇವತ್ತು ನಮಗೆ ಸಮಯ ಕಡಿಮೆ ಇದೆ, ಸೊ ಕಟ್ ಮಾಡ್ತಾ ಇದ್ದೀನಿ ನಾನು. ಶ್ರೀ ಭಗವಾನ್ ವಾಚ, ಕೃಷ್ಣ ಹೇಳ್ತಾನೆ ಭಗವಾನ್ ವಾಚ, ಏನು ಉತ್ತರ ಅದಕ್ಕೇನು ಪ್ರಯೋಕ್ತಯಂ, ಯಾವುದರಿಂದ ನಾನು ಪ್ರಚೋದಿತನಾಗ್ತಾ ಇದ್ದೀನಿ, ಮಾಡಬಾರ್ದು ಕೆಲಸವನ್ನು ಮಾಡ್ತಾ ಇದ್ದೀನಿ, ಕಾರಣ ಏನು? ಕಾಮ. ಕಾಮ ಅಂದರೆ ಏನು? ಕೃಷ್ಣ ಉತ್ತರ ಕೊಡ್ತಾ ಇದ್ದು ಕಾಮ ಏಷ. ಮಾತಾಜಿ ಹೇಳ್ದಂಗೆ ಆ ಕಾಮ ಯಾವಾಗ ಅದು ತೃಪ್ತಿ ಆಗೋದಿಲ್ವೋ, ಕ್ರೋಧ ಏಷ. ಇದು ರಜೋಗುಣದಿಂದ ಬರ್ತಾ ಇದೆ, ಅದು ಆಮೇಲೆ ನಾವು ಚರ್ಚೆ ಮಾಡೋಣ. ಅರೆ ಮೇನ್ ಪ್ರಾಬ್ಲಮ್ ಏನಿಲ್ಲ, ಮೇನ್ ವಿಷಯ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ಸೊ ಎರಡು ಮುಖ್ಯವಾದ ವಿಷಯ. ಈ ಕಾಮ ಅನ್ನೋದು ನಮ್ಮ ವೈರಿ. ಮತ್ತು ಏನು ಮಾಡುತ್ತೆ ಅದು ಕಾಮ? ಮಹಾಪಾಪ್ಮ, ಮಹಾಶನೋ ಅಂದರೆ ಸರ್ವನಾಶ ಮಾಡುತ್ತೆ. ಯಾಕೆ? ಮಹಾಪಾಪ್ಮ, ಮಹಾ ತಪ್ಪು ಕೃತ್ಯಗಳನ್ನು, ಪಾಪಗಳನ್ನು ಮಾಡೋದಕ್ಕೆ ಅದು ನಮ್ಮನ್ನು ತಳ್ಳುತ್ತೆ. ತಳ್ಳಿಬಿಟ್ಟು ನಮ್ಮ ಅಸ್ತಿತ್ವವನ್ನು, ನಮ್ಮನ್ನು ಸರ್ವನಾಶ ಮಾಡಿಬಿಡುತ್ತೆ. ಈ ಕಾಮ ನಮ್ಮ ಎಲ್ಲಕ್ಕಿಂತ ದೊಡ್ಡ ವೈರಿ. ಇವತ್ತು ನಾವೇನು ಮಾಡ್ತಾಯಿದ್ದೀವಿ? ಜೀವನದ ಉದ್ದೇಶವೇ ಈ ಕಾಮವನ್ನು ಪೂರೈಸ್ಕೊಳ್ಳೋದು. ಕಾಮ ಅಂದ್ರೇನು? ಕಾಮ ಅಂದರೆ ನಮ್ಮ ಆಸೆಗಳು. ಸೊ ಈ ಒಂದು ಭಾವಾರ್ಥವನ್ನು ದಯವಿಟ್ಟು ನೀವು ಓದಿ, ತುಂಬ ಅದ್ಭುತವಾದ ಭಾವಾರ್ಥ ಇದು. ನನಗೆ ಪೂರ್ತಿ ಓದೋಕ್ಕೆ ಸಮಯ ಇಲ್ಲ. ಜೀವಿ, ಇಂಗ್ಲೀಷಿಂದ ಓದ್ತಾ ಇದ್ದೀನಿ ನಾನು. ಜೀವಿ ಯಾವಾಗ ಈ ಭೌತಿಕ ಸೃಷ್ಟಿಯ ಸಂಪರ್ಕಕ್ಕೆ ಬರುತ್ತೋ, ಕೃಷ್ಣನೆಡೆಗಿನ ಅವನ ಸನಾತನ ಪ್ರೇಮ ಕಾಮವಾಗಿ ಪರಿವರ್ತಿತವಾಗೋಗುತ್ತೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಭುಪಾದರು? ಈ ಭೌತಿಕ ಸೃಷ್ಟಿಯ ಸಂಪರ್ಕಕ್ಕೆ ಬಂದಾಗ ಭಗವಂತನೆಡೆಗೆ ನಮ್ಮಲ್ಲಿರೋ ಪ್ರೇಮ ಕಾಮವಾಗಿ ಪರಿವರ್ತಿತವಾಗೋಗುತ್ತೆ. ನಾನು ಮುಂಚೆನೇ ಹೇಳಿದೆ ಅದಕ್ಕೆ ಕಾರಣ ನಾವು ಇಲ್ಲಿ ಈ ಹುಸಿ ಅಹಂಕಾರ, ಈ ಭೌತಿಕ ಅಂದರೆ ಭಗವಂತನಿಂದ ನಾವು ದೂರ ಇರಬೇಕು ಅಂತ ಈ ಭೌತಿಕ ಜಗತ್ತಿಗೆ ಬಂದಿರೋದು. ಜ್ಞಾಪಕ ಇಟ್ಕೊಳ್ಳೋದು ಯಾವಾಗಲೂ. ಅದಕ್ಕೆ ನಮಗೆ ಬಹಳ ಸುಲಭವಾಗಿ ನಾವು ಭಗವಂತನ ಮರ್ತು ಬಿಡ್ತೀವಿ. ನಾನು ಈ ಶರೀರವನ್ನು ಸುಖ ಸಂತೋಷದ ಸ್ಥಿತಿಯಲ್ಲಿ ಇಡೋದಕ್ಕೆ ನಾನು ಜೀವನ ಇಡೀ ಹೆಣಗಾಡ್ತಾ ಇದ್ದೀನಿ, ಪ್ರಯತ್ನ ಮಾಡ್ತಾನೇ ಇದ್ದೀನಿ ಸತತವಾಗಿ. ನಮ್ಮ ಜೀವನದಲ್ಲಿ ನಾವು ಏನು ಮಾಡ್ತೀವಿ ಯೋಚನೆ ಮಾಡಿ ಸ್ವಲ್ಪ. ನಮ್ಮ ಜೀವನದಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ತಿಳ್ಕೊಳ್ಳಿ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಏನು ಮಾಡ್ತೀವಿ ಅವಾಗ? ಏನು ಮಾಡ್ತೀವಿ ಅವಾಗ? ಜೈ ಶ್ರೀಮಂತಜಿ, ದೇವರನ್ನ ಮರ್ತು ಬಿಡ್ತೀವಿ. ಆಯ್ತಾ, ಅದು ಬಿಡಿ, ಅದು ಗೊತ್ತಿರೋದು ವಿಷಯನೇ. ಮಿಕ್ಕಿದ್ದೇನು ಮಾಡ್ತೀವಿ? ಜೀವನದಲ್ಲಿ ಏನು ಮಾಡ್ತೀವಿ? ಯಾವ ಥರ ಕೆಲಸಗಳು ಮಾಡ್ತೀವಿ? ಎಲ್ಲವನ್ನು ಯಾವುದಕ್ಕೂ ಅಷ್ಟೊಂದು ವ್ಯಾಲ್ಯೂ ಇಲ್ಲ. ಯಾರ ಹತ್ರ ತುಂಬ ಹಣ ಇದೆ, ದೊಡ್ಡ ಸ್ಥಾನ ಇದೆ, ತುಂಬ ಜನ ಲೈನಲ್ಲಿ ನಿಂತ್ಕೊಂಡು ಗೌರವ ಕೊಡ್ತಾರೆ. ಏನು ಮಾಡ್ತಾರೆ ಅವರು? ಯಾರಿಗೂ ವ್ಯಾಲ್ಯೂ ಇಲ್ಲ, ಯಾವುದಕ್ಕೂ ವ್ಯಾಲ್ಯೂ ಇಲ್ಲ. ಮಾಡೋ ಕೆಲಸಗಳು ಯಾವ ಥರ ಇರುತ್ತೆ? ಮಾಡಬಾರ್ದು ಕೆಲಸಗಳು. ಯಾಕಂದರೆ ಎಲ್ಲ ಚೆನ್ನಾಗಿ ನಡೀತಾ ಇದೆಯಲ್ಲ, ಭಯ ಅನ್ನೋ ಏನೋ ಅವಶ್ಯಕತೆ ಇಲ್ಲ ಆ ವ್ಯಕ್ತಿಗೆ. ಇನ್ನೊಬ್ಬರಿಗೆ ನೋವು ಕೊಡ್ತಾನೆ, ಇನ್ನೊಂದಿಷ್ಟು ಸಂಗ್ರಹ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೆ. ನಮ್ಮ ಜೀವನದಲ್ಲಿ ನಮಗೆ ಏನು ತೊಂದರೆ ಇಲ್ಲ ಅಂದರೆ ನಮಗೆ ಭಗವಂತ ಜ್ಞಾಪಕ ಬರೋದಿಲ್ಲ. ಓ ನಡೀರಿ, ಬೇಸಿಗೆ ಕಾಲ ಬಂತು, ಹಾಲಿಡೇಗೆ ಹೋಗೋಣ. ಹಾಲಿಡೇ, ಇವತ್ತು ಹಾಲಿಡೇ ಹೋಗೋಕ್ಕೆ ಎಷ್ಟು ದುಡ್ಡು ಬೇಕು? ನೀವೆಲ್ಲಿ ಹೋಗ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ? ಎಲ್ಲಿ ಹೋಗ್ತೀರಾ, ಯಾವ ಸ್ಟಾರಲ್ಲಿ ಇರ್ತೀರಾ? 2 ಸ್ಟಾರು ಮೇಲೆ, 3 ಸ್ಟಾರು, 4 ಸ್ಟಾರು. ಇಂಡಿಯಾನಲ್ಲೆಲ್ಲ ಯಾರು ಹೋಗ್ತಾರೆ ಪ್ರಭು? ಇವತ್ತೆಲ್ಲ ಫಾರಿನ್ಗೆ ಹೋಗೋ ಟೈಮ್ ಇವಾಗ. ಇಂಡಿಯಾ ಯಾರು ಹೋಗ್ತಾರೆ? ಸೊ ನಾವೇನು ಮಾಡ್ತೀವಿ, ಈ ರೀತಿ ನಮಗೆ ಏನೋ ಒಂದು ಆನಂದವನ್ನು ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಎಲ್ಲೋ ಒಂದು ರಜಕ್ಕೆ ಹೋಗಬೇಕು, ಇಲ್ಲ ಒಂದು ಹೊಸ ಸಾಮಾನು ತೊಗೋಬೇಕು.
ಸೊ ನಮ್ಮ ಜೀವನದಲ್ಲಿ ನಾವು ಕೇವಲ ಆಸೆಗಳನ್ನು ಹೆಚ್ಚಿಸ್ಕೋತೀವಿ, ಆಸೆಗಳನ್ನು ಪೂರೈಸಿಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಜೀವನದಲ್ಲಿ ಏನೂ ಸಮಸ್ಯೆ ಇಲ್ಲದೇ ಇದ್ದರೆ, ಏನೂ ಪ್ರಾಬ್ಲಮ್ ಇಲ್ಲದೇ ಇದ್ದರೆ, ಪ್ರಾಬ್ಲಮ್ ಇದ್ದರೆ ಕಷ್ಟಪಟ್ಕೊಂಡಾದರೂ ಅದನ್ನು ಪೂರೈಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಜೀವನದಲ್ಲಿ ಕಷ್ಟ ಇಲ್ಲದೇ ಇದ್ರೂ ಸರಿ, ಕಷ್ಟ ಇದ್ದರೂ ಸರಿ, ನಮ್ಮ ಫೋಕಸ್ ಒಂದೇ ಯಾವಾಗಲೂ. ಇದು ನನ್ನ ನೆಕ್ಸ್ಟ್ ಆಸೆ, ಇದು ಪೂರೈಸಾಯ್ತಾ, ಅದಾದಮೇಲೆ ಇದು, ಇದಕ್ಕೆ ಕೊನೆಯೇ ಇಲ್ಲ, ಇದಕ್ಕೆ ಕೊನೆಯೇ ಇಲ್ಲ. ಕೂರಿಸ್ಕೊಳ್ಳಿ ಅವ್ರನ್ನ. ಸೊ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಯಾಕೆ ನಾವು ಇಷ್ಟೊಂದು ಈ ನಮ್ಮ ಆಸೆಗಳನ್ನು ಪೂರೈಸ್ಕೊಳ್ಳೋದ್ರ ಹಿಂದೆ ಬಿದ್ದಿದ್ದೀವಿ? ಭಗವಂತನ ಪ್ರತಿ ಇರುವಂತಹ ಪ್ರೇಮ ಬಹಳ ಪ್ರಬಲವಾದದ್ದು. ಆ ಬಹಳ ಪ್ರಬಲವಾದ ಪ್ರೇಮ ಈ ಪ್ರಬಲವಾದ ಕಾಮವಾಗಿ ಪರಿವರ್ತಿತವಾಗೋಗಿದೆ. ಹಾಗಾಗಿ ನಮ್ಮನ್ನು ನಾವು ನಿಯಂತ್ರಿಸ್ಕೊಳ್ಳೋಕೆ ನಮ್ಗೆ ಆಗ್ತಾಯಿಲ್ಲ. ನಮಗೆ ಬೇಡ, ಒಳ್ಳೇದಲ್ಲ ಅಂದರೂ ನಾವು ಅದರಿಂದ ಓಡ್ತೀವಿ. ಇದಕ್ಕೆ ಕಾರಣ ಏನು? ಯಾತಕ್ಕೆ ನಾವು ಈ ರೀತಿ ಭೌತಿಕ ವಿಷಯಗಳ ಹಿಂದೆ ಓಡ್ತಾ ಇದ್ದೀವಿ? ಕಾರಣ ಏನು? ಆಯಿತು, ಶರೀರ ಅಂತ ತಿಳ್ಕೊಂಡು ಬಿಟ್ಟಿದ್ದೀವಿ, ಆದರೆ ಅದರಿಂದ ಏನು ಪ್ರಾಬ್ಲಮ್? ನನ್ನ ಪ್ರಶ್ನೆ, ನಾವು ಯಾಕೆ ಈ ಒಂದಾದ ಮೇಲೆ ಒಂದು ಆಸೆಗಳ ಹಿಂದೆ ಓಡ್ತಾ ಇದ್ದೀವಿ? ಒಂದು ಇದಕ್ಕೆ ಮೂಲ ಕನೆಕ್ಷನ್ ಇದೆ, ಒಂದು ಕನೆಕ್ಷನ್. ಹಾಂ, ಅಲ್ಲ ಅದೇ ಓಕೆ, ಸುಖ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಯಿದ್ದೀವಿ, ಬಟ್ ನಮಗೆ ಇದರ ಮೇಲೆ ಅಟ್ಯಾಚ್ಮೆಂಟ್ ಇದೆ. ದೇಹದ ಮೇಲೆ ನಮಗೆ ಅಟ್ಯಾಚ್ಮೆಂಟ್ ಇದೆ. ಈ ದೇಹದೊಂದಿಗೆ ನಮಗೆ ಅಟ್ಯಾಚ್ಮೆಂಟ್ ಇರೋದ್ರಿಂದ ಆ ದೇಹವನ್ನು ತೃಪ್ತಿಪಡಿಸೋದ್ರಲ್ಲಿ ನಮಗೆ ಏನೋ ಆನಂದ ಸಿಗುತ್ತೆ ಅಂತ ನಾವು ಅನ್ಕೋತಾ ಇದ್ದೀವಿ. ಗೊತ್ತಾಗ್ತಾ ಇದೆಯಾ? ಏನು ಹೇಳಿ, ಇವಾಗ ಯಾರಾದ್ರು ಎಕ್ಸ್ಪ್ಲೇನ್ ಮಾಡಿ, ನಾನು ಏನೇನು ಹೇಳ್ತಾ ಇದ್ದೀನಿ. ಕಾಮ ಅಂದ್ರೇನು? ಆಸೆ. ಆಸೆಯಿಂದ ಏನಾಗ್ತಾ ಇದೆ? ಆಸೆಯಿಂದ ಕೊನೆಯೇ ಇಲ್ಲ. ಅದಕ್ಕೆ ಒಂದಾದ್ಮೇಲೆ ಒಂದು ಅದ್ರ ಹಿಂದೆನೇ ಓಡ್ತಾ ಇದ್ದೀವಿ. ಯಾಕೆ ಓಡ್ತಾ ಇದ್ದೀವಿ? ಅದರಿಂದ ನಮಗೇನೋ ಸಂತೋಷ ಸಿಗುತ್ತೆ ಅನ್ನೋ ಅಪೇಕ್ಷೆ ಇದೆ, ಎಕ್ಸ್ಪೆಕ್ಟೇಷನ್ ಇದೆ. ಅಷ್ಟು ಕಷ್ಟ ಇದ್ರೂ ಅದರಿಂದ ಯಾಕೆ ಹೋಗ್ತಾ ಇದ್ದೀವಿ ನಾವು? ಯಾಕಂದರೆ ಈ ದೇಹದೊಂದಿಗೆ ನಮಗೆ ಅಟ್ಯಾಚ್ಮೆಂಟ್ ಇದೆ. ದೇಹದ ಮೇಲೆ ನಮಗೆ ಎಷ್ಟು ಅಟ್ಯಾಚ್ಮೆಂಟ್ ಇದೆ ಅಂದರೆ, ಆ ದೇಹವನ್ನು ತೃಪ್ತಿಪಡಿಸೋಕ್ಕೆ ನಾವು ಏನು ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ. ಸರಿ ತಪ್ಪು ಅನ್ನೋ ಯೋಚನೆ ಬಿಟ್ಬಿಡ್ತಾ ಇದ್ದೀವಿ. ಕೃಷ್ಣ ಇದನ್ನು ಹೇಳ್ತಾ ಇರೋದು. ಆದರೆ ಇದಕ್ಕಿಂತ ಮುಂಚೆನೇ ಆಗಲೇ ಕೃಷ್ಣ ಹೇಳ್ಬಿಟ್ಟಿದ್ದಾನೆ, ದೇಹದ ಮೇಲೆ ಯಾಕಪ್ಪ ಇಷ್ಟೊಂದು ವ್ಯಾಮೋಹ? ಈ ದೇಹ ನಾನಲ್ಲ, ಈ ದೇಹ ತಾತ್ಕಾಲಿಕವಾದದ್ದು, ಈ ದೇಹ ಇವತ್ತಿದೆ, ನಾಳೆ ಹೋಗುತ್ತೆ. ಆದರೂ ಕೂಡ ನಮಗೆ ಈ ದೇಹ ಮತ್ತು ದೇಹಕ್ಕೆ ಸಂಬಂಧಿತವಾದ ವಿಷಯಗಳ ಮೇಲೆ ಬಹಳ ಅಟ್ಯಾಚ್ಮೆಂಟ್ ಇರೋದರಿಂದ ನಾವು ಹಿಂಗೆ ಓಡ್ತಾ ಇದ್ದೀವಿ. ಒಂದು ಆಸೆಯಿಂದ ಇನ್ನೊಂದು ಆಸೆ ಹಿಂದೆ ಓಡ್ತಾ ಇದ್ದೀವಿ. ಓಕೆ, ಒಂದು ಸರಳವಾದ ವಿಷಯ. ಇವಾಗ ಓಡ್ತಾ ಇದ್ದೀವಿ, ಆಯಿತು, ಎಲ್ಲರೂ ಓಡ್ತಾ ಇದ್ದೀವಿ. ಈ ಓಡೋದ್ರಿಂದ ಏನಾದರೂ ನಮಗೆ ತೃಪ್ತಿ ಸಿಕ್ಕಿದೆಯಾ? ನಿಮಗೆ ಬೇಕಾಗಿರೋದು ನಿಮ್ಮ ಜೀವನದಲ್ಲಿ ಸಿಕ್ಕಿದೆಯಾ? ಹೆಚ್ಚು ಕಡಿಮೆ 10 ವಿಷಯದಲ್ಲಿ ಒಂದು 7 ಸಿಕ್ಕಿದೆಯಾ? 7 ವಿಷಯ ಜೀವನದಲ್ಲಿ ಏನು ಪ್ರಯತ್ನ ಮಾಡ್ತಾಯಿದ್ದೀವಿ? ಓಕೆ, 10 ವಿಷಯಕ್ಕೆ 5 ವಿಷಯ ಸಿಕ್ಕಿದೆಯಾ ಜೀವನದಲ್ಲಿ? ಅಲ್ಲ, ಅದು ಬೇಡ. ಇವಾಗ ಸಿಕ್ಕಿದೆಯೋ ಇಲ್ವೋ? ಸಿಕ್ಕಿದೆ. ಸಿಕ್ಕಿದ್ರೂ ಯಾಕೆ ತೃಪ್ತಿ ಇಲ್ಲ? ಹಾಂ, ಯಾಕೆ ತೃಪ್ತಿ ಸಿಗ್ತಾ ಇಲ್ಲ? ಅಲ್ಲ ಆಯ್ತಪ್ಪ, ಆದರೆ ತೃಪ್ತಿ ಯಾಕೆ ಸಿಗ್ತಾ ಇಲ್ಲ? ನಾನು ಹೇಳ್ತಿರೋ ಪ್ರಶ್ನೆ ಗೊತ್ತಾಗ್ತಾ ಇದೆಯಾ? ನಮಗೆ ಇವಾಗ ಏನು ಬೇಕೋ ಸಿಕ್ತು ಅಂತ ಇಟ್ಕೊಳ್ಳಿ, ತೊಗೊಂಡ್ವಿ, ತೃಪ್ತಿ ಯಾಕಿಲ್ಲ? ಹಾಂ ನೋಡಿ, ಇಲ್ಲೇ ಸುತ್ತೊಡಿತಾ ಇರ್ತೀವಿ ನಾವು. ಆಸೆಗೆ ಕೊನೆ ಇಲ್ಲ. ಆಯ್ತಪ್ಪ, ತೃಪ್ತಿ. ಇವಾಗ ಒಬ್ಬ ವ್ಯಕ್ತಿ ತೃಪ್ತನಾಗೋದ್ರೆ ಅವನು, ಇವಾಗ ಉದಾಹರಣೆಗೆ ಪ್ರಸಾದ ನಾವು ನಿಮ್ಮ ಪ್ಲೇಟಲ್ಲಿ ಬಡಿಸ್ತೀವಿ,
ನೀವು ತಿಂತೀರಾ, ಹೊಟ್ಟೆ ಫುಲ್ ಆಯಿತು, ತೃಪ್ತಿ ಆಯಿತು ತಾನೇ. ಅವಾಗ ಏನು ಮಾಡ್ತೀರಾ? ನಿಲ್ಲಿಸ್ತೀರಿ. ಯಾವಾಗಿನ ತನಕ ನಿಲ್ಲಿಸ್ತೀರಿ? ತಿರ್ಗಾ ಹೊಟ್ಟೆ ಹಸುತ್ತ ಆಗೋ ತನಕ ನಿಲ್ಲಿಸ್ತೀರಿ. ಇವಾಗ ನನಗೆ ಹೇಳಿ, ಯಾಕೆ ನಾವು ಶಾಶ್ವತವಾಗಿ ಅದನ್ನು ನಿಲ್ಲಿಸಿ, ಇವತ್ತು ತೃಪ್ತಿ ಆಗೋಯ್ತು ನಾನು ಇನ್ನು ಊಟನೇ ಮಾಡಲ್ಲ ಅಂತ ಯಾಕೆ ಹೇಳೋಕ್ಕಾಗಲ್ಲ? ಹಾಂ, ಕಷ್ಟ ಪ್ರಶ್ನೆ ಇದು. ಈ ತೃಪ್ತಿ ಯಾಕೆ ಸಿಗಲ್ಲ ಅಂದರೆ, ನಾನು ಮುಂಚೆನೂ ಇದಕ್ಕೆ ಉದಾಹರಣೆ ಕೊಟ್ಟಿದ್ದೀನಿ. ಒಂದು ಮರಳುಗಾಡಿನಲ್ಲಿ ಒಂದು ಡ್ರಾಪ್ ನೀರಿಗೆ ಇದು ಸಮ. ಒಂದು ಡ್ರಾಪ್ ನೀರು ನಮಗೆ ಸಿಕ್ಕಿದಾಗ ನಮಗೆ ತೃಪ್ತಿ ಆಗತ್ತಾ? ಆಗಲ್ಲ. ಅದಕ್ಕೆ ನೀವು ಭೌತಿಕ ಜಗತ್ತಿನಲ್ಲಿ ಎಷ್ಟೇ ಪಡ್ಕೊಳ್ಳಿ, ಅದು ನಿಮಗೆ ಒಂದು ಡ್ರಾಪಿಗೆ ಸಮ. ಅದು ಯಾವತ್ತೂ ನಿಮಗೆ ತೃಪ್ತಿ ಅನ್ನೋದು ಕೊಡೋದೇ ಇಲ್ಲ. ಯಾಕೆ ಅಂದರೆ ಇದು ಆತ್ಮಕ್ಕೆ ಕೊಡ್ತಾ ಇರೋ ಸಂತೋಷ ಅಲ್ಲ, ಇದು ದೇಹಕ್ಕೆ ಕೊಡ್ತಾ ಇರೋ ಸಂತೋಷ. ಮತ್ತು ನಾನು ದೇಹ ಅಲ್ಲ. ಅರ್ಥ ಆಗ್ತಾಯಿದೆ ನಾನು ಹೇಳ್ತಿರೋದು? ನಾನು ದೇಹ ಅಲ್ಲ. ನಾನು ಸಂತೋಷ ಯಾವುದಕ್ಕೆ ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ? ದೇಹಕ್ಕೆ. ಹಾಗಾಗಿ ನನಗೆ ತೃಪ್ತಿ ಆಗ್ತಾಯಿಲ್ಲ. ಅಂದರೆ ಹೇಗೆ? ನಾನು ಊಟ ಮಾಡಬೇಕು, ಪಕ್ಕ ಕೂರಿಸಿರೋರಿಗೆ ತಿನ್ನಿಸ್ತಾ ಇದ್ದೀನಿ, ಪಕ್ಕ ಕೂತ್ಕೊಂಡಿರೋರು. ನನ್ನ ಹೊಟ್ಟೆ ತುಂಬುತ್ತಾ? ನಾನು ಇದನ್ನೇ ಮಾಡ್ತಾ ಇರೋದು. ನಾನು ಆತ್ಮ ಆಗಿ ಆತ್ಮಕ್ಕೆ ಸಂತೋಷ ತೃಪ್ತಿಯನ್ನು ಕೊಡುವಂಥ ವಿಷಯವನ್ನು ಮಾಡ್ತಾ ಇಲ್ಲ, ದೇಹಕ್ಕೆ ಸಂತೋಷವನ್ನು ಕೊಡುವಂಥ ವಿಷಯವನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ನನಗೆ ತೃಪ್ತಿನೇ ಇಲ್ಲ. ತೃಪ್ತಿ ಇಲ್ಲದೆ ಇರೋದ್ರಿಂದ ಈ ಆಸೆಗೆ ಕೊನೆ ಇಲ್ಲ. ಒಬ್ಬ ವ್ಯಕ್ತಿ ತೃಪ್ತನಾಗೋದ್ರೆ ಅವನಿಗೆ ಆಸೆಗಳೇ ಇರಲ್ಲ. ಆದರೆ ಭೌತಿಕವಾಗಿ ನಾವು ತೃಪ್ತಿಯನ್ನು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಆಸೆ ಅನ್ನೋದು ಮನುಷ್ಯನ ಅನ್ನೋದು ತಪ್ಪು. ಆತ್ಮದ ಸ್ವಭಾವ ಆಸೆಯನ್ನು ನಾವು ಝೀರೋ ಮಾಡೋದಕ್ಕಾಗಲ್ಲ. ಆಸೆನೆಲ್ಲ ನಿಲ್ಲಿಸ್ಬಿಡ್ರಿ ನಾಳೆಯಿಂದ, ಸಾಧ್ಯ ಇಲ್ಲ. ಆಸೆ ಇಲ್ಲದೇ ಇರೋವಂಥ ಸ್ಥಿತಿ ಕಲ್ಲಿನ ಸ್ಥಿತಿ. ನಾವು ಕಲ್ಲಲ್ಲ, ನಾವು ಮನುಷ್ಯರು. ಸೊ ಮನುಷ್ಯರಾಗಿ ನಾವು ಆಸೆಗಳನ್ನು ಸೊನ್ನೆ ಮಾಡೋಕ್ಕೆ ಚಾನ್ಸೇ ಇಲ್ಲ, ಸಾಧ್ಯನೇ ಇಲ್ಲ. ಸರಿಯಪ್ಪ, ನಾನು ಎಲ್ಲ ಆಸೆಗಳನ್ನು ಝೀರೋ ಮಾಡಿಬಿಟ್ಟಿದ್ದೀನಿ, ಮಲ್ಕೊಂಬಿಟ್ಟೆ. ಮಲ್ಕೊಂಡಾಗ ಏನಾಗ್ತಾಯಿದೆ? ಕನಸು ಬರುತ್ತೆ, ಯೋಚನೆಗಳು ನಡೀತಾ ಇದೆ ತಲೆಯಲ್ಲಿ. ನಿಲ್ಸೋಕ್ಕಾಗೋದೇ ಇಲ್ಲ. ಆದರೆ ಇಲ್ಲಿ ಮುಖ್ಯವಾದ ವಿಷಯ, ಯಾವ ಥರದ ಆಸೆ ಅನ್ನೋದು ಮುಖ್ಯ. ಆಸೆ ಇಲ್ಲದೇ ಇರೋದಕ್ಕೆ ಸಾಧ್ಯ ಇಲ್ಲ. ಯಾವ ಥರದ ಆಸೆಯನ್ನು ಬೆಳೆಸ್ಕೋತೀವಿ ಅನ್ನೋದು ಮುಖ್ಯ. ಅದರಲ್ಲೇ 2 ವಿಭಾಗ, ಒಂದು ಕಾಮ, ಇನ್ನೊಂದು ಪ್ರೇಮ. ಕಾಮ ಅಂದರೆ ನನ್ನ ದೇಹಕ್ಕೆ ನಾನು ತೃಪ್ತಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿರುವಾಗ ಅದು ಕಾಮ. ಆ ಪ್ರಯತ್ನದಿಂದ ನನಗೆ ನಿಜವಾದ ಸಂತೋಷ ಸಿಗ್ತಾ ಇಲ್ಲ, ಯಾಕಂದರೆ ಅದು ದೇಹಕ್ಕೆ ಸಂಬಂಧಿತವಾದ ಸುಖ. ಅದರಿಂದ ನಾನು ತೃಪ್ತನಾಗೋದಿಲ್ಲ, ಆಸೆಗೆ ಕೊನೆಯೇ ಇಲ್ಲ. ಆದರೆ ಆತ್ಮಕ್ಕೆ ಸಂಬಂಧಿತವಾದ ಸಂತೋಷವನ್ನು ಕೊಟ್ಟಾಗ ಆತ್ಮ ಭೌತಿಕ ವಿಷಯಗಳಿಂದ ತೃಪ್ತವಾಗೋಗುತ್ತೆ. ಆಗ ಆತ್ಮಕ್ಕೆ ಭೌತಿಕ ವಿಷಯಗಳು ಬೇಡ. ಯಾಕಂದರೆ ಅದಕ್ಕೆ ಬೇಕಾಗಿದ್ದಿದ್ದು ಸಂತೋಷ ಸಿಕ್ಬಿಡ್ತು ಅದಕ್ಕೆ. ಗೊತ್ತಾ? ಆಯಿತಾ? ಅರ್ಥ ಆಯ್ತಾ? ಯಾಕೆ ನಮಗೆ ತೃಪ್ತಿ ಇಲ್ಲ? ಯಾಕೆ ತೃಪ್ತಿ ಇಲ್ಲ? ಅಲ್ಲ, ತೃಪ್ತಿ ಯಾಕಿಲ್ಲ ನಮಗೆ? ಯಾವುದಕ್ಕೋಸ್ಕರ, ಯಾವ ವಸ್ತುವನ್ನು ತೃಪ್ತಿಪಡಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ನಾವು? ದೇಹವನ್ನು ತೃಪ್ತಿಪಡಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಆದರೆ ನಾನು ದೇಹ ಅಲ್ಲ, ಹಾಗಾಗಿ ನನಗೆ ತೃಪ್ತಿ ಆಗ್ತಾ ಇಲ್ಲ. ಯಾಕಂದರೆ ನಾನು ಆತ್ಮ, ನಾನು ದೇಹ ಅಲ್ಲ. ನನಗೆ ಆತ್ಮವಾಗಿ ಆತ್ಮಕ್ಕೆ ತೃಪ್ತಿ ಆಗುವಂಥ ವಿಷಯವನ್ನು ಮಾಡಿದಾಗ ನಾನು ಏನು ಅನುಭವಿಸ್ತೀನಿ? ಸಂತೋಷವನ್ನು ಅನುಭವಿಸ್ತೀನಿ, ಆಮೇಲೆ ತೃಪ್ತಿಯನ್ನು ಅನುಭವಿಸ್ತೀನಿ. ಆ ತೃಪ್ತಿಯನ್ನು ನಾನು ಅನುಭವಿಸಿದಾಗ ಭೌತಿಕವಾಗಿ ಇನ್ನೊಂದು ವಿಷಯ, ಮತ್ತೊಂದು ವಿಷಯ ಇದರಿಂದ ಓಡೋದನ್ನು ನಿಲ್ಲಿಸ್ತೀನಿ. ಆ ಆಸೆಗೂ ಕೊನೆ ಇಲ್ಲ. ಯಾವ ಆಸೆ ಅದು?
ಆತ್ಮಕ್ಕೆ ಸಂಬಂಧಿತವಾದ ಆಸೆಗೂ ಕೊನೆ ಇಲ್ಲ. ಆದರೆ ಆ ಆಸೆ ತುಂಬ ಅದ್ಭುತವಾದದ್ದು. ಆ ಆಸೆ ಭಗವಂತನಿಗೆ ಸಂಬಂಧಿತವಾದದ್ದು. ಆತ್ಮದ ಸಂತೋಷ, ಆತ್ಮ ಭಗವಂತನ ಅಂಶ. ನಾವಿದಾಗಲೇ ಹೇಳಿದ್ದೀವಿ, ಆತ್ಮ ಭಗವಂತನ ಅಂಶ. ಇವಾಗ ಒಂದು ಮರ ಇದೆ, ಮರಕ್ಕೆ ನೀವು ನೀರೆಲ್ಲ ಹಾಕ್ತೀರಾ? ಬುಡಕ್ಕೆ ಹಾಕ್ತೀರಾ. ನೀವು ಹೋಗಿ ಒಂದು ಎಲೆಗೆ, ಒಂದು ಹಣ್ಣಿಗೆ, ಒಂದು ಹೂವಿಗೆ ನೀರು ಹಾಕಲ್ಲ. ಆ ಬುಡಕ್ಕೆ ನೀರು ಹಾಕಿದಾಗ ಏನಾಗುತ್ತೆ? ಸಂಪೂರ್ಣ ಮರ ಚೆನ್ನಾಗಿ ಬೆಳೆಯುತ್ತೆ, ಹೂವು ಎಲ್ಲ ಚೆನ್ನಾಗಿ ನಮಗೇನೇನು ಬೇಕೋ ಎಲ್ಲ ಆ ಮರದಿಂದ ಸಿಗುತ್ತೆ. ಅದೇ ರೀತಿ ನಾವೆಲ್ಲರೂ ಆತ್ಮಗಳು, ನಾವೆಲ್ಲರೂ ಭಗವಂತನಿಂದ ಬಂದಿರೋದು. ಭಗವಂತ ಆ ಮರದ ಬುಡ ಇದ್ದಂಗೆ. ಆ ಭಗವಂತನಿಗೆ ನಾವು ಸಂತೋಷವನ್ನು ಮಾಡೋದಕ್ಕೆ, ಅವನಿಗೆ ತೃಪ್ತಿಯನ್ನು ಕೊಡೋದಕ್ಕೆ ನಾವು ಪ್ರಯತ್ನ ಮಾಡಿದಾಗ ಏನಾಗುತ್ತೆ? ಅವನು ಸಂತುಷ್ಟನಾದರೆ ಆ ಸಂತೋಷ ಎಲ್ಲ ಆತ್ಮಗಳಿಗೂ ಹೋಗುತ್ತೆ. ಯಾವ ಆತ್ಮಗಳಿಗೆ ಹೋಗುತ್ತೆ? ಯಾವ ಆತ್ಮಗಳು ಆ ಭಗವಂತನಿಗೆ ಆ ಸಂತೋಷವನ್ನು ಕೊಡೋದ್ರಲ್ಲಿ ತೊಡಗಿದಾರೋ ಆ ಎಲ್ಲ ಆತ್ಮಗಳಿಗೂ ಸಂತೋಷ ಸಿಗುತ್ತೆ. ಆ ಭಗವಂತನಿಗೆ ನಾವು ಆ ಸಂತೋಷವನ್ನು ಕೊಡೋಕ್ಕೆ ಶುರು ಮಾಡಿದಾಗ ಈ ಭೌತಿಕತೆಯ ಹಿಂದೆ ನಾವು ಓಡೋದನ್ನು ನಿಲ್ಲಿಸ್ತೀವಿ. ಯಾಕಂದರೆ ಗೊತ್ತಾಗ್ಬಿಡುತ್ತೆ, ಈ ಭೌತಿಕತೆಯಿಂದ ನನಗೆ ಇನ್ನು ಸಂತೋಷ ಸಿಗೋದಿಲ್ಲ, ನನಗೆ ಗೊತ್ತಾಗ್ಬಿಡ್ತು. ಇದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ, ಇದಕ್ಕೆ ಒಂದು ಉನ್ನತ ಮಟ್ಟದ ರುಚಿ ಅಂತಾರೆ, ಹೈಯರ್ ಟೇಸ್ಟ್. ನಾನು ಹೇಳ್ತಾ ಇದ್ದೀನಲ್ಲ, ಆಸೆ ಇಲ್ಲದೆ ಇರೋದಕ್ಕಾಗಲ್ಲ ಮನುಷ್ಯ. ಯಾವ ಥರ ಆಸೆಯನ್ನು ಬೆಳೆಸ್ಕೋಬೇಕು? ನನಗೆ ಆತ್ಮಕ್ಕೆ ಸಂತೋಷವನ್ನು ಕೊಡುವಂಥ ಆಸೆಯನ್ನು ಬೆಳೆಸ್ಕೋಬೇಕು. ಆತ್ಮಕ್ಕೆ ಸಂತೋಷ ಯಾವುದರಿಂದ ಸಿಗುತ್ತೆ? ಭಗವಂತ ಸಂತೋಷ ಆದಾಗ ಆತ್ಮ ಸಂತೋಷವನ್ನು ಅನುಭವಿಸುತ್ತೆ. ಭಗವಂತ ಯಾವಾಗ ಸಂತೋಷ ಪಡ್ತಾನೆ? ಭಗವಂತ ಯಾವಾಗಲೂ ಸಂತೋಷವಾಗಿರ್ತಾನೆ. ಭಗವಂತ ಯಾವಾಗ ಸಂತೋಷವಾಗಿರ್ತಾನೆ. ಆದರೆ ಅಪ್ಪ ಚಾಕ್ಲೇಟ್ ತಂದು ಮಗನಿಗೆ ಕೊಟ್ಟ, ಮಗ ಏನು ಮಾಡ್ದ? ಚಾಕ್ಲೇಟನ್ನು ಒಂದು ತುಂಡು ಪೀಸ್ ಮಾಡಿಬಿಟ್ಟು ತಂದೆಗೆ ವಾಪಸ್ ಕೊಟ್ಟಾಗ ತಂದೆಗೆ ಏನಾಗುತ್ತೆ? ಅಷ್ಟೇ ಕೃಷ್ಣನಿಗೆ ಬೇಕಾಗಿರೋದು. ಕೃಷ್ಣ ಹೇಳ್ತಾನೆ, ನಾನು ಏನಿವೇ ಸಂತೋಷವಾಗಿದ್ದೀನಪ್ಪ, ಆದರೂ ನೀನು ನನ್ನ ಕಡೆ ತಿರುಗಿದ್ರೆ, ನೀನು ನನಗೇನಾದ್ರು ಒಂದು ಚೂರು ಕೊಟ್ಟರೆ, ಒಂದಿಷ್ಟು ಪ್ರೀತಿಯನ್ನು ತೋರಿಸಿದ್ರೆ ನನಗೆ ಸಂತೋಷ ಸಿಗುತ್ತೆ. ಅಷ್ಟೇ ಬೇಕಾಗಿರೋದು. ಅದಕ್ಕೆ ಭಕ್ತಿ ಸೇವೆ ಅಂತ ಹೇಳೋದು. ಸೊ ನಾವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ಜೀವನದಲ್ಲಿ ಎಷ್ಟು ಜನಕ್ಕೆ ದುಃಖ ಬೇಕು? ಕೈ ಎತ್ತಿ. ಯಾರಿಗೂ ಬೇಡವಾ? ಸೊ ಏನು ಮಾಡೋದು ನಿಲ್ಲಿಸ್ಬೇಕು ಇವಾಗ ನಾವು? ದುಃಖ ಯಾರಿಗೆ ಬೇಡವೋ ಏನು ಮಾಡೋದು ನಿಲ್ಲಿಸ್ಬೇಕು ನಾವು. ಯಾವ ಥರ ಆಸೆ ಪಡೋದು ನಿಲ್ಲಿಸ್ಬೇಕು? ದೇಹಕ್ಕೆ ಸಂಬಂಧಿತವಾದ ಆಸೆ ಪಡೋದು ನಿಲ್ಲಿಸ್ಬೇಕು. ಅರೆ ಆಸೆ ಇಲ್ಲದೆ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಯಾವ ಥರ ಆಸೆಯನ್ನು ಬೆಳೆಸ್ಕೋಬೇಕು ನಾವು? ಭಗವಂತನಿಗೆ ಸೇವೆ ಸಲ್ಲಿಸುವಂತಹ, ಭಗವಂತನಿಗೆ ಸಂತೋಷವನ್ನು ನೀಡುವಂತಹ ಆಸೆಯನ್ನು ಬೆಳೆಸ್ಕೊಂಡಾಗ ಭಗವಂತ ತೃಪ್ತನಾದಾಗ ನನಗೆ ತೃಪ್ತಿ ಆಗುತ್ತೆ, ಆತ್ಮಕ್ಕೆ ತೃಪ್ತಿ ಆಗುತ್ತೆ. ಈ ಆತ್ಮಕ್ಕೆ ತೃಪ್ತಿ ಆದಾಗ ಭೌತಿಕ ವಿಷಯಗಳಿಂದ ನಾವು ಅಷ್ಟೊಂದು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸಿಕ್ಕಿದ್ರೆ ಸರಿ, ಇಲ್ಲದೆ ಇದ್ರೆ ಪರವಾಗಿಲ್ಲ. ಅದಕ್ಕೆ ಭಾಗವತದಲ್ಲಿ ಒಂದು ಸುಂದರವಾದ ಶ್ಲೋಕ ಇದೆ. ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ ಜನಯತಿ ಆಶು ವೈರಾಗ್ಯಂ ಜ್ಞಾನಂ ಚ ಯದಹೈತುಕಂ. ವಾಸುದೇವೇ ಭಗವತಿ, ಯಾವಾಗ ಭಗವಂತ ವಾಸುದೇವನಿಗೆ ಭಕ್ತಿಯನ್ನು ಮಾಡ್ತೀವೋ, ಭಕ್ತಿಯೋಗ ಜನಯತಿ ಆಶು ವೈರಾಗ್ಯಂ ಅಂತಂತಾನೆ ಆಟೋಮ್ಯಾಟಿಕ್ಕಾಗೆ ವೈರಾಗ್ಯ ಅಂದರೆ ಭೌತಿಕ ಜಗತ್ತಿನ ಭೌತಿಕ ವಿಷಯಗಳ ಹಿಂದೆ ಬೀಳುವಂಥ ಮನಸ್ಥಿತಿ ಹೊಟ್ಟೋಗ್ಬಿಡುತ್ತೆ. ಆಟೋಮ್ಯಾಟಿಕ್ ಅಂದ್ರೇನು? ಯಾವಾಗ ನಾವು ಭಕ್ತಿ ಸೇವೆಯನ್ನು ಸರಿಯಾಗಿ ಮಾಡ್ತಾಯಿದ್ದೀವೋ ಆಟೋಮ್ಯಾಟಿಕ್ಕಾಗಿ ಭೌತಿಕ ವಿಷಯಗಳಿಂದ ನಾವು ಸಂತೋಷ ಪಡ್ಕೊಳ್ಳೋ ಈ ಒಂದು ಪ್ರಯತ್ನವನ್ನು ನಿಲ್ಲಿಸ್ಬಿಡ್ತೀವಿ. ಯಾಕಂದರೆ ಗೊತ್ತು, ನಾನು ಎಷ್ಟೇ ಪಡ್ಕೊಂಡ್ರೂ ನನಗೆ ಸಂತೋಷ ಸಿಗಲ್ಲ. ಒಂದು ಸತಿ ನಾವು ಜೀವನದಲ್ಲಿ ಅನ್ಕೋತೀವಿ, ಆಯ್ತಪ್ಪ ನನ್ನ ಹತ್ರ 10 ರೂಪಾಯಿ ಇದೆ, ನನಗೆ 100 ರೂಪಾಯಿ ಸಿಕ್ಕಿದ್ರೆ ಸಂತೋಷ ಅಂತ. 100 ರೂಪಾಯಿ ಸಿಕ್ಕಿದಾಗ ಏನು ಅಂದ್ಕೊಳ್ತೀವಿ? ಏನು ಅನಿಸುತ್ತೆ? ಆಮೇಲೆ ಈಗತ್ತೆ ಗೊತ್ತಲ್ವ ನಿಮಗೆ? ಸೊ ಸಾಧ್ಯನೇ ಇಲ್ಲ, ಅದು ಸಾಧ್ಯನೇ ಇಲ್ಲ. ಇವಾಗ ಬುದ್ಧಿವಂತಿಕೆ ಅಂದರೆ ಏನು ಹೇಳಿ? 3 ಥರ ಬುದ್ಧಿವಂತಿಕೆ ಇದೆ. ಮೊದಲನೇ ಬುದ್ಧಿವಂತಿಕೆ, ಯಾರೋ ಹೇಳ್ತಾರೆ ಬೇಡಪ್ಪ ಅಲ್ಲಿಗೆ ಹೋಗ್ಬೇಡ, ನಿನಗೆ ಅದರಿಂದ ತೊಂದರೆ ಆಗತ್ತೆ. ಅದನ್ನು ಕೇಳಿಸ್ಕೊಂಡು ಏನು ಮಾಡ್ತೀವಿ? ಬೇಡಪ್ಪ, ಅವ್ರು ಬುದ್ಧಿವಾದ ಹೇಳ್ತಾ ಇದ್ದಾರೆ, ನಾನು ಅವ್ರು ಹೇಳಿದ್ದನ್ನು ಕೇಳ್ತೀನಿ, ಆ ಕೆಲಸ ಮಾಡಲ್ಲ. ಫಸ್ಟ್ ಅದು ಎಲ್ಲಕ್ಕಿಂತ
ಉನ್ನತ ಮಟ್ಟದಲ್ಲಿರೋ ಬುದ್ಧಿ. ಎರಡನೇದು ಕೇಳಲ್ಲ. ಏನು ಮಾಡ್ತೀವಿ? ಒಂದು ಕೈ ನೋಡೇ ಬಿಡೋಣ. ಯಾಕಂದರೆ ನಾವು ನಾನು ಮಾಡೋದು ಅವನಿಗಾಗಲಿಲ್ಲ ಅಂದರೆ ನಾನು ಮಾಡ್ತೀನಿ. ಸೊ ಏನು ಮಾಡ್ತೀವಿ. ಏನಾಗತ್ತೆ? ಅವ್ರು ಏನು ಹೇಳಿದ್ರು ಅದೇ ಆಗತ್ತೆ. ಎರಡನೇ ಥರ ಬುದ್ಧಿವಂತಿಕೆ ಏನು? ನಾವು ನಾನು ಮಾಡಿದೆ, ನನಗೆ ಉಲ್ಟಾನೇ ಸಿಕ್ತು, ಸರಿ ತಿರ್ಗಾ ಮಾಡಲ್ಲ ಇದನ್ನು. ಎರಡನೇ ಥರ ಬುದ್ಧಿವಂತಿಕೆ. ಇದು ಸೆಕೆಂಡ್ ಕ್ಲಾಸ್, ಅದು ಫಸ್ಟ್ ಕ್ಲಾಸು. ಸುಮ್ಮನೆ ಕೇಳಿ ಫಾಲೋ ಮಾಡೋದು ಫಸ್ಟ್ ಕ್ಲಾಸ್ ಬುದ್ಧಿವಂತಿಕೆ, ಫಸ್ಟ್ ಕ್ಲಾಸ್ ಇಂಟೆಲಿಜೆನ್ಸ್. ಸೆಕೆಂಡ್ ಕ್ಲಾಸ್ ಇಂಟೆಲಿಜೆನ್ಸ್ ಮಾಡಿ ಏನೂ ಸಿಗಲಿಲ್ಲ, ಅದರಿಂದ ಕಲ್ತ್ಕೊಂಡ್ಬಿಡೋದು. ಸರಿ ಆಯಿತು, ಬೇಡ ಏನು ಸಿಗಲಿಲ್ವಲ್ಲ, ಯಾಕೆ ತಿರ್ಗಾ ಪ್ರಯತ್ನ ಮಾಡಬೇಕು, ಬಿಟ್ಬಿಡೋದು. ಸೆಕೆಂಡ್ ಕ್ಲಾಸ್ ಇಂಟೆಲಿಜೆನ್ಸ್. ಥರ್ಡ್ ಕ್ಲಾಸ್ ಇಂಟೆಲಿಜೆನ್ಸ್ ಮಾಡ್ತಾನೇ ಇರೋದು. ನಾವು ಮಾಡಿದ ತಪ್ಪಿಂದಾನು ಕಲಿಯಲ್ಲ, ಇನ್ನೊಬ್ಬರು ಮಾಡಿದ ತಪ್ಪಿಂದಾನು ಕಲಿಯಲ್ಲ, ಕಲಿಯೋದೇ ಇಲ್ಲ. ಇದು ಯಾವ ಥರ ಬುದ್ಧಿ? ಇದು ಯಾವ್ದ್ರ ಬುದ್ಧಿ? ಫಸ್ಟ್ ಹೇಳಿದ್ನಲ್ಲ ಕ್ಲಾಸಲ್ಲಿ, ಜೋರಾಗಿ ಹೇಳಿ ಪರವಾಗಿಲ್ಲ. ನಾವು ವರ್ಗದ ಸೇರಿದವ್ರಲ್ಲ ಅಂತ ನಮಗೆ ಗೊತ್ತಿರಬೇಕು. ನಾವು ಅಟ್ಲೀಸ್ಟ್ ಸೆಕೆಂಡ್ ಕ್ಲಾಸ್ ಅಥವಾ ಫಸ್ಟ್ ಕ್ಲಾಸಿಗೆ ಬರಬೇಕು. ಅಟ್ಲೀಸ್ಟ್ ಫಸ್ಟ್ ಕ್ಲಾಸ್ ಬೆಸ್ಟು, ಅಟ್ಲೀಸ್ಟ್ ಸೆಕೆಂಡ್ ಕ್ಲಾಸಿಗೆ ಬರಬೇಕು. ಓಕೆ. ಸೊ ಹಾಗಾಗಿ ಮನಸ್ಸಿಗೆ ಇದು ರಿಜಿಸ್ಟರ್ ಮಾಡ್ಕೊಳ್ಳಿ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಭೌತಿಕ ವಸ್ತುಗಳಿಂದ ನಿಮಗೆ ಸಂತೋಷ ಸಿಗೋದಿಲ್ಲ. ಇದನ್ನು ಬೇಕಾದ್ರೆ ಕೃಷ್ಣ ಹೇಳಿದ್ದಾನೆ ಅಂತ ನಾವು ಸ್ವೀಕಾರ ಮಾಡಿಕೊಂಡು ನಮ್ಮ ಜೀವನವನ್ನು ಬದಲಾಯಿಸ್ಕೋಬೋದು. ಇಲ್ಲ ಬೇಡ, ನಾನು ಪ್ರಯತ್ನ ಮಾಡ್ತೀನಿ, ಆಯಿತು ಮಾಡಾಗಿದೆ. ಇವಾಗ ನೀವೆಲ್ಲ ಎಷ್ಟು 20, 30, 40 ವರ್ಷ ಆಗಲೇ ಜೀವನ ನಡೆಸಾಗಿದೆ. ಆದರೂ ಇನ್ನೂ ಸಂತೋಷ ಸಿಕ್ಕಿಲ್ಲ, ತೃಪ್ತಿ ಸಿಕ್ಕಿಲ್ಲ. ಇದು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಅದು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ನಡೀತಾನೇ ಇದೆ ಅದು. ಸೊ ನಿಮ್ಮ ಅನುಭವಕ್ಕೂ ಸಿಕ್ಕಿದೆ, ನಿಮ್ಮ ಅನುಭವದಲ್ಲೂ ನಿಮಗೆ ಗೊತ್ತಾಗಿದೆ ಇದರಿಂದ ಎಷ್ಟು ಹೊಡೆದ್ರೂ ನನಗೇನು ಸಂತೋಷ ತೃಪ್ತಿ ಸಿಗೋದಿಲ್ಲ. ಹಾಗಾಗಿ ಏನು ಮಾಡಬೇಕು? ಮೊದಲ ದರ್ಜೆಯ ಕೃಷ್ಣನ ಹೇಳಿಕೆ ಮೇಲೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಈ ಕಾಮದ ಹಿಂದೆ ಬೀಳ್ಬೇಡಪ್ಪ, ಅದು ನಿನ್ನ ಸರ್ವನಾಶ ಮಾಡುತ್ತೆ. ಅದೇ ಕೃಷ್ಣ ಹೇಳಿರೋದಿಲ್ಲಿ, ಸರ್ವನಾಶ. ಅದನ್ನು ಸುಮ್ಮನೆ ಕೇಳಿಬಿಟ್ಟು ಸ್ವೀಕಾರ ಮಾಡಿದ್ರೆ ಫಸ್ಟ್ ಕ್ಲಾಸ್ ಇಂಟೆಲಿಜೆನ್ಸ್. ಆದರೆ ಅವಾಗ ನಮಗೆ ಮನಸ್ಸಿಗೆ ಬರೋದೇನು? ಹಾಗಾದರೆ ಸುಖಕ್ಕೆ ಮಾರ್ಗ ಏನು? ಸಂತೋಷಕ್ಕೆ ಮಾರ್ಗ ಏನು? ಸಂತೋಷಕ್ಕೆ ಮಾರ್ಗ ಭಗವಂತನನ್ನು ಸಂತೃಪ್ತಿ ಪಡಿಸೋದು. ಭಗವಂತನನ್ನು ಸಂತೃಪ್ತಿ ಹೇಗೆ ಪಡಿಸೋದು? ಭಕ್ತಿ ಸೇವೆಯಿಂದ. ಭಕ್ತಿ ಸೇವೆ ಅಂದರೆ ಏನು? ABCD. ಎ ಅಂದರೆ ಅಸೋಸಿಯೇಷನ್, ಅಂದರೆ ಲಯನ್ಸ್ ಅಸೋಸಿಯೇಷನ್ ಹೋಗೋಣ, ಭಕ್ತರ ಸಂಘ. ಎರಡನೇದು ಬಿ, ಬುಕ್ಸ್. ಯಾವುದು? ಎಷ್ಟು ಭಕ್ತರ ಹತ್ರ ಭಗವದ್ಗೀತೆ ಇದೆ ಮನೆಯಲ್ಲಿ? ನಮ್ಮ ಭಗವದ್ಗೀತೆ ಯಥಾರೂಪ, ಪ್ರಭುಪಾದರ ಭಗವದ್ಗೀತಾ. ಬೇರೆ ಭಗವದ್ಗೀತಾ ಇಟ್ಕೊಂಡ್ರೆ ಏನು ಅದರಿಂದ ಏನೂ ಅರ್ಥವೂ ಆಗಲ್ಲ ನಮಗೆ. ಓಕೆ. ಸಿ, ಚಾಂಟಿಂಗ್. ಏನು ಚಾಂಟ್ ಮಾಡಬೇಕು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ. ಸೊ ಎಷ್ಟು ಭಕ್ತರು ಇಲ್ಲಿ ಪ್ರತಿದಿನ ಜಪ ಮಾಡ್ತಾ ಇದ್ದೀರಾ? ಪ್ರತಿದಿನ. ಓಕೆ. ಮಿಕ್ಕಿದವರೆಲ್ಲ ಟೈಮ್ ಸಿಕ್ಕಿದಾಗ ಪ್ರಭು ಇನ್ನೂ ದೇಹದಿಂದನೇ ಓಡ್ತಾ ಇದ್ದೀವಿ ನಾವು, ಬಿಡಿ ಸ್ವಲ್ಪ ನಮ್ಮನ್ನ. ಇವತ್ತಾದಮೇಲೆ ನೀವು ಡಿಸೈಡ್ ಮಾಡ್ಕೋಬೋದು. ಸ್ವಲ್ಪ ಸಮಯ ತೆಗೆದ್ರೆ ಜೀವನದಲ್ಲಿ ನಿಜವಾದ ಸಂತೋಷ ಏನನ್ನು ಅನುಭವಿಸ್ತೀರ. ಸ್ವಲ್ಪ ಭಗವಂತನಿಗೋಸ್ಕರ. ಇದು ಭಗವಂತನ ಸೇವೆಯ ಮುಖ್ಯವಾದ ಅಂಶ. ಕೃಷ್ಣನಿಗೆ ಇನ್ನೇನು ಬೇಡ, ನಾವು ಪ್ರೀತಿಯಿಂದ ಅವನ ಹೆಸರನ್ನು ಕರೆದ್ರೆ ಅದಕ್ಕಿಂತ ಅವನಿಗೆ ಹೆಚ್ಚು ಸಂತೋಷ ಇನ್ನೇನೂ ಇಲ್ಲ. ಸೊ ಇವತ್ತು ಯೋಚನೆ ಮಾಡಿ, ಇವಾಗ ನಾವು ಜಪ ಮಾಡ್ತೀವಿ, ಆದರೆ ಈ ವಿಷಯಕ್ಕೆ ಸಂಬಂಧಿತವಾಗಿ ನಾವು ಒಂದು ಸ್ಪೆಷಲ್ ಕ್ಲಾಸನ್ನು ಮಾಡ್ತಾಯಿದ್ದೀವಿ. ಈ ಸ್ಪೆಷಲ್ ಕ್ಲಾಸು ಬರೋ 3 ಆಪ್ಷನ್ ಇದೆ. ನಮ್ಮ ಭಕ್ತರು ನಿಮ್ಮ ಜೊತೆ ನೀವು ಹೋಗೋಕ್ಕಿಂತ ಮುಂಚೆ ಮಾತಾಡ್ತಾರೆ, ಅವರಿಗೆ ನಿಮ್ಮ ಹೆಸರುಗಳು ಕೊಡಿ. ಯಾರ್ಯಾರಿಗೆ ಈ ಸ್ಪೆಷಲ್ ವರ್ಕ್ಶಾಪ್ಗೆ ಅಟೆಂಡ್ ಮಾಡೋಕ್ಕೆ ಯಾರಿಗೆ ಆಸಕ್ತಿ ಇದೆಯೋ, ಆ ವರ್ಕ್ಶಾಪಿನ ವಿಷಯ ಏನು? 3/4 ಗಂಟೆ ಕಾಲ, 1 ಗಂಟೆ ಕಾಲ ಕೇವಲ ಜಪದ ಮೇಲೆ. ಯಾಕೆಂದರೆ ನಾವು ನಿಮಗೆ ನಿಜವಾಗ್ಲೂ ಜಪ ಹೇಗೆ ಮಾಡಬೇಕು ಅಂತ ಇದ್ರವರೆಗೂ ಹೇಳ್ಕೊಟ್ಟಿಲ್ಲ. ಸುಮ್ಮನೆ ಜಪ ಮಾಡಿ ಅಂತದೀವಿ. ಎಲ್ಲರೂ ನಿಮಗೆ ಹೇಗೆ ಗೊತ್ತೋ ನೀವು ಹಂಗೆ ಮಾಡ್ತಾಯಿದ್ದೀರಾ. ಆದರೆ ಅದರಲ್ಲೂ ಕೂಡ ಸರಿಯಾಗಿ ಮಾಡಿದ್ರೆ ಸರಿಯಾದ ಫಲ ಸಿಗುತ್ತೆ. ಅದು ಜಪ ಹೇಗೆ ಮಾಡಬೇಕು, ಹೇಗೆ ಮಾಡಬಾರ್ದು, ಪ್ರಾಕ್ಟಿಕಲಾಗಿ ಅವತ್ತು ನಾವು ನಿಮಗೆ ಇಷ್ಟೊಂದು ವಿಷಯಗಳನ್ನು ಹೇಳ್ಕೊಡ್ತೀವಿ. 3/4 ಗಂಟೆಯಿಂದ 1 ಅವರ್ ಇರುತ್ತೆ. ಸೊ 3 ಆಪ್ಷನ್ಸ್ ಇದೆ ಅದಕ್ಕೆ. ಶನಿವಾರ 5 ರಿಂದ 6, ಮುಂದಿನ ವಾರ, ಈ ವಾರ ಅಲ್ಲ, ಮುಂದಿನ ವಾರ ಶನಿವಾರ, ಮುಂದಿನ ಭಾನುವಾರ 11 ರಿಂದ 12, ಅಥವಾ ಅಯ್ಯೋ ಆಗಲ್ಲಪ್ಪ ಶನಿವಾರ ಭಾನುವಾರ ನಮಗೆ ಆನ್ಲೈನ್ ವೀಕಲ್ಲಿ ಮಾಡಿ ಅಂದರೆ ಯಾವತ್ತು ಟ್ಯೂಸ್ಡೇ ಅಂದವಲ್ಲ,
ಟ್ಯೂಸ್ಡೇ 7:30 8:30 ಸಂಜೆ ಆನ್ಲೈನ್ ಝೂಮ್. ಅದು ಅಷ್ಟು ಎಫೆಕ್ಟಿವ್ ಆಗಿರಲ್ಲ, ಬಟ್ ಎನಿವೇ ಜನ ಎಲ್ಲ ಬ್ಯುಸಿ, ಹಾಗಾಗಿ 3 ಆಪ್ಷನ್ ಕೊಡ್ತಾಯಿದ್ದೀವಿ. ಭಕ್ತರು ನಿಮ್ಮ ಹತ್ರ ನೀವು ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ನಿಮ್ಮ ಹೆಸರುಗಳನ್ನು ನಮ್ಮ ಡಿವೋಟಿಸಿಗೆ ಕೊಟ್ಬಿಟ್ಟು ನಿಮಗೆ ಯಾವ ಆಪ್ಷನ್ ವರ್ಕ್ ಆಗುತ್ತೆ ಅಂತ ಇಂಡಿಕೇಟ್ ಮಾಡಿ, ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ. ಮತ್ತು ಆ್ಯಸ್ ಯೂಶ್ವಲ್ ಇಲ್ಲಿ ಯಾವ ಪ್ರೋಗ್ರಾಮ್ಗೂ ಏನೂ ಫೀಸ್ ಇರಲ್ಲ, ಸೊ ಅದಕ್ಕೂ ಏನೂ ಫೀಸ್ ಇರಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸೇರ್ಕೊಳ್ಳಿ. ಆವಾಗ ಈ ಸಿ ಹೇಗೆ ಮಾಡೋದು ಅನ್ನೋದು ನಾವು ಚೆನ್ನಾಗಿ ಅರ್ಥ ಮಾಡ್ಕೋತೀವಿ. ಕೊನೆಗೆ ಡಿ ಅಂದ್ರೇನು? ಡಿ ಅಂದರೆ ಜಿಮ್ಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ಬಾಡಿ ಬಿಲ್ಡ್ ಮಾಡೋಕ್ಕೆ ಡಯಟ್ ಮಾಡಬೇಕು. ಇಲ್ಲ ನಾನು ಡಯಾಬಿಟಿಸ್ ಡಾಕ್ಟ್ರ್ ಹೇಳಿದ್ದಾರೆ ಸ್ವಲ್ಪ ಸಿ ಕಡಿಮೆ ಮಾಡಿ. ಭಗವಂತನಿಗೆ ಅರ್ಪಿಸಿರುವಂಥ ಆಹಾರವನ್ನು ಸ್ವೀಕಾರ ಮಾಡೋದು, ಪ್ರಸಾದ ಸ್ವೀಕರಣೆ. ಇಷ್ಟು ಮಾಡಿದ್ರೆ ಇದರಿಂದ ಭಗವಂತ ತುಂಬ ಸಂತೃಪ್ತನಾಗಿ ಹೋಗ್ತಾನೆ. ಇನ್ನೇನು ಬೇಡ ಅವನಿಗೆ. ಇದನ್ನು ಸರಿಯಾಗಿ ಮಾಡಿದ್ರೆ ಇದರಿಂದನೇ ನಮಗೆ ಏನು ಸಿಗುತ್ತೆ? ಸಂತೋಷ ಸಿಗುತ್ತೆ. ಇದರಿಂದ ಸಂತೋಷ ಸಿಕ್ಕಿದಾಗ ಏನಾಗುತ್ತೆ? ಭೌತಿಕ ವಿಷಯಗಳ ಹಿಂದೆ ಓಡೋದನ್ನು ನಿಲ್ಲಿಸ್ತೀವಿ. ಸಿಕ್ಕಿದ್ರೆ ಸರಿ, ಇಲ್ಲದೆ ಆದರೂ ಓಕೆನಾ? ಈ ಥರ ಬೇಕೋ ಅಥವಾ ಇಲ್ಲ, ಭೌತಿಕತೆ ಹಿಂದೆನೇ ಓಡೋಣ ಪ್ರಭು ಇನ್ನೊಂದು ಸ್ವಲ್ಪ ವರ್ಷ. ನೀವು ಹಿಂಗೆ ಕ್ಲಾಸ್ ಕೊಡ್ತಾಯಿರಿ, ನಾವು ಓಡ್ತಾ ಇರ್ತೀವಿ, ಸುಸ್ತಾಗ್ಬಿಡ್ತೀವಿ, ಆಮೇಲೆ ಬಂದು ಕೂತ್ಕೋತೀವಿ, ಆಮೇಲೆ ಹೇಳಿ. ಓಕೆ, ನಾವಿಲ್ಲಿದ್ದೀವಿ, ಹೇಳೋದಕ್ಕೆ ಆಯ್ತು, ನಮಗೇನು ಅರ್ಜೆಂಟ್ ಏನಿಲ್ಲ ಅಲ್ವಾ ಪ್ರಭು? ಎಷ್ಟು ಜನ ಓಡೋದು ಬೇಡ ಸಾಕಾಯಿತು ಅಂತ ಅನ್ನಿಸ್ತಾ ಇದೆ ನಿಮಗೆ? ಇನ್ನೂ ಸುಮಾರು ಜನ ಮೋಡಲ್ಲೇ ಇದ್ದಾರಪ್ಪ. ಅಲ್ಲ, ಇವಾಗ ಬುದ್ಧಿವಂತಿಕೆ ಬಗ್ಗೆನೂ ಹೇಳಿದೆ, ಕತ್ತೆ ಬಗ್ಗೆನೂ ಹೇಳಿದೆ. ದಯವಿಟ್ಟು ಇದು ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಸೇಮ್ ರಿಸಲ್ಟಪ್ಪ. ರಿಸಲ್ಟ್ ಒಂದೇ. ನಾವೆಲ್ಲ ಪ್ರಯತ್ನ ಮಾಡೇ ಇಲ್ಲಿ ತನಕ ಬಂದಿರೋದು, ಅರ್ಥ ಮಾಡ್ಕೊಳ್ಳಿ. ಓಕೆ, ನೀವೇ ಅದು ನಿಮಗೇ ಗೊತ್ತಾಗಬೇಕದು. ಹಾಗಾಗಿ ನಿಮಗೆ ಅರಿವಾಗೋ ತನಕ, ನಿಮ್ಮ ಮನಸ್ಸಿಗೆ ಬರೋ ತನಕ ನಾವು ಇವಾಗ ಸದ್ಯಕ್ಕೆ ಏನು ಮಾಡೋಣ? ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋಣ. ಕೊಡಿ. ಶ್ರೀಮದ್ ಭಗವದ್ಗೀತಾ ಕಿ ಜಯ, ಜಗದ್ಗುರು ಶಿಲ ಪ್ರಭುಪಾದ್ ಕಿ ಜಯ, ಸಮವೇತ ಗೌರವ ಭಕ್ತರೊಂದು ಕಿ ಜಯ. ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಕಾಮದ ಹಿಂದೆ ಓಡೋದ್ರಿಂದ ಅದು ನಮ್ಮ ಸರ್ವನಾಶ ಮಾಡುತ್ತೆ ಅಷ್ಟೇ.